ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯರ ಸರ್ವಜ್ಞ ಸಿಂಹಾಸನದಲ್ಲಿ ವಿರಾಜಮಾನರಾಗಿ ಮುಖ್ಯಪ್ರಾಣರ ಪೊಡವೆಗೊಡೆಯ ಕೃಷ್ಣನ ಪೂಜೆಯನ್ನು ವಿಶೇಷವಾಗಿ ನೆರವೇರಿಸ್ತಾ ಇರತಕ್ಕಂತಹ ಕೃಷ್ಣಾಪುರದ ಮಹಾಸ್ವಾಮಿಗಳವರ ದಿವ್ಯ ಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ ಶ್ರೀಮದ್ ಭಗವದ್ಗೀತಾ ಜ್ಞಾನಯಜ್ಞ ಇದರ ಅಂಗವಾಗಿ ನಡೆಯುವಂತಹ ಶ್ರೀಮದ್ ಭಗವದ್ಗೀತೆಯ ಇನ್ನು 3 ಅಧ್ಯಾಯಗಳು ಉಳಿದಿರ್ತಕ್ಕಂಥದ್ದು. 16ನೇಯ ಅಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ. 24 ಪದ್ಯಗಳಲ್ಲಿ ಭಗವಂತ ಅರ್ಜುನನ ನೆಪ ಮಾಡಿಕೊಂಡು ಅನೇಕ ಮುಖ್ಯವಾದ ಸಂಗತಿಗಳನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಇವತ್ತು 2 ಅಧ್ಯಾಯಗಳ ಒಂದು ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ 17ನೇಯ ಅಧ್ಯಾಯ. ಈ 2 ಅಧ್ಯಾಯಗಳ ಸಂಕ್ಷಿಪ್ತ ಪರಿಚಯವನ್ನು ಇವತ್ತು ಮಾಡಿಕೊಳ್ಳುವ ಪ್ರಯತ್ನ. ಕಾರಣ 18ನೇಯ ಅಧ್ಯಾಯ 78 ಶ್ಲೋಕಗಳಿಂದ ವಿಸ್ತಾರವಾಗಿ ಭಗವಂತ ಮೋಕ್ಷ ಸನ್ಯಾಸ ಯೋಗವನ್ನು ವರ್ಣನೆ ಮಾಡಿದ್ದಾನೆ. ಆ 78 ಶ್ಲೋಕಗಳ ಅಭಿಪ್ರಾಯವನ್ನು ಒಂದು ದಿನದಲ್ಲಿ 50 ನಿಮಿಷಗಳಲ್ಲಿ ಹೇಳೋದು ಬಹಳ ಕಷ್ಟ. ನಾಳೆ ಮತ್ತು ನಾಡಿದ್ದು 2 ದಿನ ಆ ಅಧ್ಯಾಯವನ್ನು ವಿಚಾರ ಮಾಡುವ ಚಿಂತನೆಯನ್ನು ಹೊತ್ತು ಈ ದಿನ 2 ಒಂದು ದೈವಾಸುರ ಸಂಪದ್ ವಿಭಾಗ ಯೋಗ, ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ 2ರ ಚಿಂತನೆಯನ್ನು ಮಾಡುವ ಪ್ರಯತ್ನ. ಯದ್ಯಪಿ ಭಗವಂತ ಪುರುಷೋತ್ತಮ ಯೋಗ ಇದರಲ್ಲಿ ಅನೇಕ ಅಭೂತಪೂರ್ವವಾದ ವಿಚಾರವನ್ನು ಹೇಳ್ತಾ ಹಿಂದೆ 14 ಅಧ್ಯಾಯಗಳಲ್ಲಿ ಏನೆಲ್ಲ ವಿಷಯಗಳ ಪ್ರತಿಪಾದನೆ ಮಾಡಿದ್ದಾನೆ ಅಂತಹ ಸಮಗ್ರ ಭಗವದ್ಗೀತೆಯ ಸಾರರೂಪವಾಗಿ ಪುರಾಣ ಪುರುಷೋತ್ತಮ ಯೋಗ ಅಂತ 15ನೇಯ ಅಧ್ಯಾಯದಲ್ಲಿ ಇದು ಕೇವಲ ಭಗವದ್ಗೀತೆಯ ಸಾರ ಮಾತ್ರ ಆಗದೆ ಹೇಗೆ ಮಹಾಭಾರತ ಶಾಸ್ತ್ರಗ್ರಂಥಗಳ ಸಾರವೋ 15ನೇಯ ಅಧ್ಯಾಯವೂ ಕೂಡ ಸಮಗ್ರ ವೇದಾಂತದ ತಿರುಳು ಅಂತಹ ತನ್ನ ನಿಲುವನ್ನು ಭಗವಂತ, ತತ್ವಗಳ ಚಿಂತನೆಯನ್ನು ಭಗವಂತ ಆ ಪುರಾಣ ಪುರುಷೋತ್ತಮ ಯೋಗದಲ್ಲಿ ಮಾಡ್ತಾ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಹೀಗೆಲ್ಲ ಭಗವಂತ ತಾನು ಆ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾ ಈ 16ನೇಯ ಅಧ್ಯಾಯದಲ್ಲಿ ಪುಮರ್ಥ ಸಾಧನ ವಿರೋಧಿನಿ ಅನೇನ ಅಧ್ಯಾಯೇನ ದರ್ಶಯತಿ ಅಂತ ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯರು ಇದರಲ್ಲಿ ಈ 16ನೇಯ ಅಧ್ಯಾಯದಲ್ಲಿ ಪ್ರತಿಪಾದಿಸಿದ ವಿಷಯಗಳ ಸಂಗ್ರಹವನ್ನು ಮಾಡಿಕೊಡ್ತಾ ಇದ್ದಾರೆ. ಪುರುಷಾರ್ಥ ಸಾಧನೆ ಅದಕ್ಕೆ ವಿರೋಧವಾದದ್ದು ಯಾವುದು ಇದ್ದರೆ ನಾವು ಮೋಕ್ಷಾದಿ ಪುರುಷಾರ್ಥವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ ನೆಪ ಮಾಡಿಕೊಂಡು ತಿಳಿಸ್ತಾ ಹಿಂದೆ 9ನೇಯ ಅಧ್ಯಾಯದಲ್ಲಿ ಕೃಷ್ಣ ಕೆಲವರು ನನ್ನನ್ನು ಮನುಷ್ಯ ಅಂತ ತಿಳ್ಕೊಳ್ತಾರೆ, ಭಗವಂತ ಅಂತ ತಿಳಿಯುವ ಯೋಗ್ಯತೆ ಅವರಿಗೆ ಇರೋಲ್ಲ. ನೋಡಿ, ದೇವರು ಮೀನಾಗಿ ಅವತರಿಸಿ ಬಂದ, ಅದಕ್ಕೆ ಮತ್ಸ್ಯಾವತಾರ ಅಂತಾರೆ.
ದೇವರು ಮೀನಾಗಿ ಎಲ್ಲಿ ಬರಬೇಕು? ನೀರೊಳಗೆ ಬರಬೇಕು. ದೇವರು ನೀರಿನಲ್ಲಿ ಮೀನಾಗಿ ಬಂದಾಗ ಉಳಿದೆಲ್ಲ ಮೀನುಗಳು ಕೂಡ ನಮ್ಮಂತೆ ಇದು ಒಂದು ಮೀನಂತ ತಿಳ್ಕೊಳ್ಳುತ್ತೆ ವಿನಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ತಿಳಿಯುವ ಯೋಗ್ಯತೆ ಉಳಿದ ಮೀನುಗಳಿಗೆ ಏನು ಗೊತ್ತಾಗ್ಲಿಕ್ಕೆ ಸಾಧ್ಯ? ಹೇಗೋ ಹಾಗೆ ಜನರ ಮಧ್ಯದಲ್ಲಿ ಜನಿಸುವ ಭಗವಂತನನ್ನು ಎಲ್ಲ ಜನ ಸಾಮಾನ್ಯ ನಮ್ಮ ಹಾಗೆ ಅವನೊಬ್ಬ ಅಂತ ತಿಳ್ಕೊಂಡ್ರೆ ವಿನಃ ಅವನು ಭಗವಂತ ಅಂತ ತಿಳಿಯುವ ಯೋಗ್ಯತೆ ಅವರಿಗಿಲ್ಲ. ದೇವರು ಅಲೌಕಿಕವಾದ ಯಾವುದೇ ತನ್ನ ಕಾರ್ಯವನ್ನು ತಾನು ದೇವರು ಅಂತ ತಿಳ್ಕೊಳ್ಳಿ ಅಂತ ತೋರಿಸಿದ್ರೂ ಕೂಡ ಅದನ್ನು ಕೂಡ ಮಾನವೀಯ ಮೌಲ್ಯಗಳಲ್ಲಿಯೇ ಅದನ್ನು ನೋಡುತ್ತಾರೆ. ತಮ್ಮ ದೃಷ್ಟಿಕೋನದಲ್ಲಿಯೇ ವಿಮರ್ಶಿಸಿ ಆ ಭಗವಂತನ ಬಗ್ಗೆ ನಿಂದಾತ್ಮಕವಾದ ತಮ್ಮ ನಿಲುವನ್ನು ಪ್ರಕಟಿಸ್ತಾರೆ. ಕೃಷ್ಣಾವತಾರದಲ್ಲಿಯಂತೂ ಅದು ಭಾರಿ. ಕೃಷ್ಣನ ಚೋರತ್ವ, ಜಾರತ್ವ ಇದನ್ನೆಲ್ಲ ನೋಡಿ ರಾಮನ್ ಬೇಕಾದ್ರೆ ದೇವರಂತ ನಂಬಬಹುದು, ಕೃಷ್ಣನ್ ನಂಬಲಿಕ್ಕೆ ಬರೋಲ್ಲ. ದಾಸರಂತಾರೆ, ನಿನ್ನ ಗುಣಗಳ ನಂಬುಗೆ ಎನಗಿಲ್ಲ, ನೀನು ದೇವರಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಥವರೆಲ್ಲ ಆಸುರಿ ಸ್ವಭಾವದವರು. ಭಗವಂತನ ದಿವ್ಯವಾದ ಜನ್ಮ ಕರ್ಮಗಳ ಸರಿಯಾದ ಅರಿವಿಲ್ಲದೆ ಭಗವದ್ವೇಷಿಗಳಾಗಿ ಭಗವಂತನನ್ನು ಮರೆತು ಭಗವಂತನಿಗೆ ಬೆನ್ನು ತೋರಿಸಿ ಇಡೀ ಜೀವನವನ್ನು ಯಾರು ನಡೆಸ್ತಾರೆ ಅವರೆಲ್ಲ ಆಸುರಿ ಸ್ವಭಾವದವರು. ಕೃಷ್ಣ ಹೇಳಿದ್ದಾನೆ, ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂಭಾವಂ ಅಜಾನಂತಃ ಮಮ ಭೂತ ಮಹೇಶ್ವರಂ ಮೋಘಾಶ ಮೋಘಕರ್ಮಾಣಃ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಇವರೆಲ್ಲ ಆ ರೀತಿ ಇರ್ತಕ್ಕಂಥವರು ಅಂತ. ಹಾಗೆ ಭಗವಂತ ಆಸುರಿ ಮತ್ತು ದೈವಿ ಸ್ವಭಾವದ ಜನರ ಬಗ್ಗೆ ಸಂಕ್ಷೇಪವಾಗಿ 9ನೆಯ ಅಧ್ಯಾಯದಲ್ಲಿ ಏನೆಲ್ಲ ಹೇಳಿದ್ದಾನೋ 15ನೆಯ ಅಧ್ಯಾಯದಲ್ಲಿ ಯಾರು ತನ್ನನ್ನು ಹೊಂದುತ್ತಾರೆ, ಭಗವಂತನನ್ನು ಹೊಂದುವವರ ಲಕ್ಷಣ ಏನು ಅಂತ ಕೇಳಿದಾಗ ನಿರ್ಮಾಣ ಮೋಹಾಜಿತ ಸಂಗದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢಾ ಪದಮವ್ಯಯಂತತ್. ಇದು ಭಗವಂತ 15ನೆಯ ಅಧ್ಯಾಯದಲ್ಲಿ ತಾನು ತಿಳಿಸಿರ್ತಕ್ಕಂಥದ್ದು. ಯಾರು ಮೋಹವನ್ನು ಬಿಟ್ಟಿದ್ದಾರೆ, ಸಂಘದೋಷ ವರ್ಜಿತರಾಗಿದ್ದಾರೆ, ನಿತ್ಯದಲ್ಲಿ ನಿರಂತರವಾಗಿ ಭಗವಂತನ ವಿಷಯವನ್ನು ದೇವರ ಬಗ್ಗೆ ತಿಳಿಬೇಕು ಅಂತ ತಮ್ಮ ಜೀವನ ನಡೆಸ್ತಿರ್ತಾರೆ, ಎಲ್ಲ ಕಾಮನೆಗಳು ಅದನ್ನು ಗೆದ್ದಿರ್ತಾರೆ. ಅವ್ರನ್ನ ಏನಾದರೂ ಬೇಕಾ ಅಂತ ಕೇಳಿದ್ರೆ ಅವರ ಜೀವನದಲ್ಲಿ ಬೇಕುಗಳು ಏನೂ ಉಳಿದಿರಲ್ಲ. ಇಲ್ಲ ನೀವೇನಾದರೂ ಕೇಳಿ ಅಂದರೆ ಅವ್ರು ಹೇಳ್ತಾರೆ ಭಕ್ತಿ ಬೇಕು, ವಿರಕ್ತಿ ಬೇಕು, ಭಗವಂತನಲ್ಲಿ ಜ್ಞಾನ ಬೇಕು, ಕಡೆಗೆ ಇದು ಎಲ್ಲದಕ್ಕೆ ಕಾರಣವಾದ ಭಗವಂತನೇ ಬೇಕು ಅಂತಾರೆ. ಅವ್ರಿಗೆ ಮತ್ತೊಂದು ಬೇಡ. ನಾವು ಸ್ವಲ್ಪ ಉಲ್ಟಾ ಜನ, ನಮಗೆ ದೇವರು ಬೇಡ, ಉಳಿದದ್ದೆಲ್ಲ ಬೇಕು. ಆದರೆ ಭಗವಂತನನ್ನು ಹೊಂದುವವರಿಗೆ ದೇವರನ್ನು ಬಿಟ್ಟು ಮತ್ಯಾವುದೂ ಬೇಡ. ದ್ವಂದ್ವೈರ್ ವಿಮುಕ್ತಾ, ಎರಡರಿಂದ ಬಿಡುಗಡೆ ಹೊಂದಿದ್ದಾರೆ. ಯಾವುದದು? ಸುಖ ದುಃಖ ಸಂಜ್ಞೈ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ, ಇದು ಯಾವುದಕ್ಕೂ ಹಿಗ್ಗಲ್ಲ ಕುಗ್ಗಲ್ಲ ಅವರು. ಯಾಕೆಂದರೆ ಅವರು ಮನಸ್ಸು ಮಾನ ಸಮ್ಮಾನ ಆದಾಗ ಹಿಗ್ಗೋದಾಗಲಿ, ಅಪಮಾನ ಆದಾಗ
ಕುಗ್ಗೋದಾಗಲಿ ಆಗದೆ ಅವರ ಮನಸ್ಸು ಅದು ಎಲ್ಲದಕ್ಕೂ ಭಗವಂತನಲ್ಲಿಯೇ ನೆಟ್ಟಿರ್ತಾರೆ. ನಿನ್ನಿಂದೇ ಆದದ್ದೆಲ್ಲ ಒಳಿತೇ ಆಯಿತು ಅಂತ ಇರ್ತಾರೆ. ಇವರು ನನ್ನನ್ನು ಹೊಂದೋದು. ಇನ್ನು ಕೆಲವರು ನನ್ನನ್ನೇ ಹೊಂದಬೇಕು ಅಂತ ಭಾರಿ ಪ್ರಯತ್ನ ಮಾಡ್ತಾರೆ. ಯಾರು? ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ. ಯತಂತೋಪಿ ಅಕೃತಾತ್ಮಾನಃ. ಶಾಸ್ತ್ರದಲ್ಲಿ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಆಚರಣೆ ಮಾಡಿ ನನಗೆ ಅರ್ಪಣೆ ಮಾಡದೇ ಇರತಕ್ಕಂಥವ, ನನ್ನ ಬಗ್ಗೆ ಯಥಾರ್ಥ ಜ್ಞಾನವನ್ನು ತಿಳಿಯದೇ ಇರತಕ್ಕಂತಹ ವ್ಯಕ್ತಿ ಯತಂತೋಪಿ, ಅವನು ನನ್ನನ್ನು ಎಷ್ಟೇ ಪ್ರಯತ್ನಪೂರ್ವಕವಾಗಿ ನೋಡಬೇಕು ಅಂತ ಬಯಸಿದರೂ ಅವನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನನ್ನು ಈ ಆಸುರಿ ಸಂಪತ್ತು ಆಶ್ರಯ ಮಾಡಿಬಿಟ್ಟಿದೆ. ಅವನು ಆ ಸಂಪತ್ತನ್ನು ಆಶ್ರಯಿಸಿದ್ದಾನೆ. ಅಂತಹ ವ್ಯಕ್ತಿ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ 9ನೆಯ ಅಧ್ಯಾಯ ಮತ್ತು 15ನೆಯ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತುಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ದ. ಅದರ ವಿಸ್ತಾರವಾದ ವಿಮರ್ಶೆಯನ್ನು ಭಗವಂತ ಈ 16ನೆಯ ಅಧ್ಯಾಯದಲ್ಲಿ ತಾನು ಮಾಡ್ತಾ ಇದ್ದಾನೆ. ಪರಮ ಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ, ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಈ ಅಧ್ಯಾಯದಲ್ಲಿ ಪುರುಷಾರ್ಥ ಸಾಧಕವಾದ ಗುಣಗಳು ಮನುಷ್ಯನಲ್ಲಿ ಏನಿರಬೇಕು? ದೇವರನ್ನು ಹೊಂದುವ ಬಯಕೆ ಇರುವ ಮುಮುಕ್ಷು, ಮೋಕ್ಷೇಚ್ಛು, ಅದನ್ನು ಸಾಧಿಸಬೇಕು ಅಂತಾದರೆ ಸಾಧಕವಾದ ಗುಣಗಳು ಯಾವುದು? ಅದು ದೈವಿ ಸಂಪತ್ತು ಅಂತ ಹೇಳ್ತಾ ಇದ್ದಾರೆ. ಪುರುಷಾರ್ಥವನ್ನು ನಾಶ ಮಾಡುವಂತಹ ಗುಣಗಳೇನಿದೆ ಅದನ್ನು ಆಸುರಿ ಸಂಪತ್ತು ಅಂತ ಭಗವಂತ 2 ವಿಭಾಗ ಮಾಡಿ ಗುಣಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದು ಅವೆಲ್ಲ? ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಂ ಯೋಗಮವ್ಯವಸ್ಥಿತಃ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ, ಅಹಿಂಸಾ ಸತ್ಯಮಕ್ರೋಧಃ, ತ್ಯಾಗಃ ಶಾಂತಿರಪೈಶುನಂ, ದಯಾ ಭೂತೇಶ್ವಲುಪ್ತಂ, ಮಾರ್ದವಂ ಹೀರಚಾಪಲಂ, ತೇಜ ಕ್ಷಮಾ ಧೃತಿ ಶೌಚಂ, ಅದ್ರೋಹೋ ನಾತಿಮಾನಿತ, ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇದಿಷ್ಟು ದೈವಿ ಸಂಪತ್ತು ಅಂತ ಭಗವಂತ ಹೇಳ್ತಾನೆ. ಯಾವುದು ಅವೆಲ್ಲ? ಅಭಯಂ, ತನ್ನಿಂದ ಇನ್ನೊಬ್ಬರಿಗೆ ಭಯ ಆಗಬಾರ್ದು, ತಾನೂ ಯಾರಿಗೂ ಹೆದರಬಾರ್ದು. ಪರರಿಗೆ ತನ್ನಿಂದಾಗಲಿ ತನಗೆ ಪರರಿಂದಾಗಲಿ ಭಯ ಅನ್ನೋದು ಇರಬಾರ್ದು. ಇಡೀ ಜೀವನದ ಉದ್ದಕ್ಕೂ ನಿರ್ಭಯವಾಗಿರಬೇಕು. ಯಾರು ನಿರ್ಭಯವಾಗಿ ಇರ್ತಾರೆ? ಯಾರಿಗೆ ನನ್ನ ಹಿಂದೆ ಒಬ್ಬಿದ್ದಾನೆ, ಭಗವಂತ ಇದ್ದಾನೆ, ನಾನು ಅವನನ್ನು ನಂಬಿದ್ದೇನೆ, ಅವನು ನನಗೆ ರಕ್ಷಕನಾಗಿರುವಾಗ ಯಾರ ಭಯ ನನಗೆ? ಯಾತರ ಭಯ? ಶ್ರೀನಾಥನ ಪರಮ ಪ್ರೀತಿಯ ಪಡೆದ ಬಗೆ. ಭಗವಂತನ ಪರಮಾನುಗ್ರಹ ಪಾತ್ರನಾಗಿರ್ತಾನೆ, ಅವನಿಗೆ ಭಯವೇ ಇಲ್ಲ. ಭಯ ಯಾರಿಗೆ? ಯಾರು ದೇವರನ್ನು ಮರೆತಿರ್ತಾರೆ, ಕ್ಷುಲ್ಲಕ ಜನರಿಗೆ ಎಲ್ಲ ಭಯ. ಭಾಗವತ ಹೇಳುತ್ತೆ,
ಭಗವಂತನನ್ನು ಮರೆತು ಬದುಕು ನಡೆಸುವವರ ಬದುಕೇ ಭಯದ ಸರಮಾಲೆ. ಇಡೀ ಜೀವನದ ಉದ್ದಕ್ಕೂ ಭಯ ಭಯ ಭಯ. ಭಯ ಬೇಡ. ಪುಟ್ಟ ಮಗುವಾಗಿದ್ದಾಗ ವಾಸುದೇವಾಚಾರ್ಯರು ಮದುವೆ ಮನೆಯಿಂದ ಹೊರಬಂದು ಈ ಅನಂತೇಶ್ವರನಿಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. 3 ವರ್ಷದ ಪುಟ್ಟ ಬಾಲಕ. ಸಂಬಂಧಿಕರ ಜೊತೆ ಮಾತಿನ ಬರದಲ್ಲಿ ಮಗುವನ್ನು ಮರೆತ ತಾಯಿ ಮದುವೆ ಎಲ್ಲ ಮುಗಿದ ಮೇಲೆ ಮಗುವಿನ ವಿಚಾರ ಮಾಡಿದ್ದಾಳೆ, ಎಲ್ಲಿ ಹೋಯಿತು ನನ್ನ ಮಗು ಅಂತ. ಎಲ್ಲ ಕಡೆ ಹುಡುಕಿದ್ರು, ಸಿಗಲಿಲ್ಲ. ಆ ಮಗುವಿನ ಲಕ್ಷಣವನ್ನು ಕೇಳಿದ ಕೆಲವರು ಹೇಳಿದರು, ಮಗು ಹೀಗೆ ಹೋಗ್ತಿತ್ತು, ಹಾಗೆ ಹೋಗ್ತಿತ್ತು, ಹಾಗೆ ಹೋಗ್ತಿತ್ತು. ಆ ಮಗುವಿನ ಸುದ್ದಿ ಕೇಳ್ತಾ ಕೇಳ್ತಾ ತಂದೆ ತಾಯಿಗಳು ಬಂದು ನೋಡ್ತಾ ಇದ್ದಾರೆ. ಅನಂತೇಶ್ವರನ ದಿವ್ಯವಾದ ಈ ಆಲಯದಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಪುಟ್ಟ ಮಗುವಾಗಿದ್ದಾಗ, 3 ವರ್ಷದ ಬಾಲಕನಾಗಿದ್ದಾಗ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ತಂದೆ ಮಗುವಿನ ಕೇಳ್ತಾರೆ, ನಿನಗೇನು ಭಯ ಇಲ್ವಾ? ನೀನು ಒಬ್ಬನೇ ಬಂದ್ಯಾ? ಅಷ್ಟು ದೂರದ ಪ್ರಯಾಣ ನೀವೊಬ್ಬನೇ ಮಾಡಿದ್ಯಾ? ಅಂದರೆ ಪುಟ್ಟ ಮಗುವಾಗಿದ್ದಾಗಲೇ ಮಧ್ವಗುರುಗಳು ಕೊಟ್ಟ ಉತ್ತರ, ಮಮ ಸಖ ಕಾನನ ಗೋ ವಿಭುಹು. ಅರಣ್ಯದಲ್ಲಿರುವ ಭಗವಂತ ನನ್ನ ಗೆಳೆಯನಾಗಿರುವಾಗ ನನಗೆ ಯಾವ ಭಯ ಅಂತಾರೆ. ಅವರ ಉಪಾಸನೆ ದೊಡ್ಡವರಾದ್ಮೇಲೆ ಶುರು ಮಾಡಿದ್ದಲ್ಲ. ಈ ಎಲ್ಲ ಗುಣಗಳು ಅವರಲ್ಲಿ ಅಭಿಜಾತವಾಗಿ ಬಂದದ್ದು. ಅಭಯಂ, ಸತ್ವಶುದ್ಧಿ ಇತ್ಯಾದಿಗಳೆಲ್ಲ. ಹಾಗಾಗಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂದರೆ ಈ ಸಂಪತ್ತು, ದೈವಿ ಸಂಪತ್ತು, ಹೆದರಿಸಬಾರ್ದು, ತಾನು ಹೆದರಬಾರ್ದು, ಈ ಲಕ್ಷಣ ಇರಬೇಕು. ಸತ್ವಶಂ ಶುದ್ಧಿ, ಯಾವಾಗಲೂ ಪ್ರಸನ್ನವಾದ ಮನಸ್ಸು. ಉದ್ವಿಗ್ನ ಸ್ಥಿತಿಗೆ ಮನಸ್ಸು ಒಳಗಾಗಿರಬಾರ್ದು. ನಮಗೆ ಎರಡೇ, ಯಾವಾಗಲೂ ಉದ್ವಿಗ್ನ ಸ್ಥಿತಿ. ಒಂದು ಎಚ್ಚರಿಕೆಯಲ್ಲಿದ್ದರೆ ಕಾಮ, ಎಡವು ಬಿದ್ದರೆ ಕೋಮ. ಎರಡು ಬಿಟ್ಟರೆ ಇನ್ಯಾವ ವ್ಯವಸ್ಥೆನೇ ಇಲ್ಲ. ಇದರ ಮಧ್ಯ ದೇವರಲ್ಲಿ ಪ್ರೇಮ ಅಂತ ಒಂದು ಬೇಕ್ರಿ, ಭಕ್ತಿ. ಎಚ್ಚರದ ಅವಸ್ಥೆಯಲ್ಲಿ ಪ್ರಸನ್ನ ಚಿತ್ತತೆ ಇದ್ದರೆ ಮಾತ್ರ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಸಾಧ್ಯ. ಅಂತ ಪ್ರಸನ್ನ ಚಿತ್ತತೆ ಯಾರಲ್ಲಿದೆ ಅದು ದೊಡ್ಡ ದೈವಿ ಸಂಪತ್ತು. ಯಾವ ಉದ್ವಿಗ್ನಕ್ಕೂ ಅವನ ಒಳಗಾಗೋದೇ ಇಲ್ಲ. ಆಮೇಲೆ ಜ್ಞಾನಯೋಗ ವ್ಯವಸ್ಥಿತ, ಏನಾದರೂ ಮಾಡಿ ದೇವರ ಜ್ಞಾನವನ್ನು ಪಡಿಬೇಕು. ಯಾವಾಗಲೂ ಜ್ಞಾನೋಪಾಯ, ಹೇಗೆ ನಾನು ಜ್ಞಾನವನ್ನು ಹೊಂದಬೇಕು ಅನ್ನುವ ಅನುಷ್ಠಾನದಲ್ಲಿ ಯಾವಾಗಲೂ ನಿಷ್ಠೆ ಇರಬೇಕು. ಹೋದರಾಯಿತು, ಬಂದರಾಯಿತು, ಕೇಳಿದರಾಯಿತು, ತಿಳಿದರಾಯಿತು, ಮಾಡಿದರಾಯಿತು, ಬಿಟ್ಟರಾಯಿತು, ಹೀಗೆಲ್ಲ ಅನ್ನಬಾರ್ದು. ಎಷ್ಟು ವಯಸ್ಸಾಗಿರಲಿ, ಏನೇ ಆಗಿರಲಿ, ನಾನು ದೇವರ ಬಗ್ಗೆ ತಿಳಿಬೇಕು ಅನ್ನುವ ತವಕ ಇರಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಹಾಗೆ ಪ್ರಯತ್ನ ಮಾಡುವವ ಒಂದಲ್ಲ ಒಂದಿನ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಅದೆಲ್ಲ ನಾವು ಓದುವಂಥದ್ದಲ್ಲ, ನಮಗೆಲ್ಲ ಹೋಗುವಂಥದ್ದಲ್ಲ. ಅದೆಲ್ಲ ದೊಡ್ಡವ್ರದ್ದು. ಅದೆಲ್ಲ ಈ ಜನ್ಮಕ್ಕಾಗಲ್ಲ ಬಿಡಿ, ಹೀಗೆಲ್ಲ ಅನ್ನಬಾರ್ದು. ದೇವರು ಕೊಟ್ಟ ಈ ಜನ್ಮದಲ್ಲಿಯೇ, ಅದರೊಳಗೂ ಮುಪ್ಪು ಬರೋದ್ರೊಳಗೆಯೇ, ಅದರೊಳಗೂ ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಚೆನ್ನಾಗಿರುವಾಗಲೇ, ಕಣ್ಣು ಚೆನ್ನಾಗಿರುವಾಗಲೇ ಭಗವಂತನನ್ನು ತಿಳಿಸುವ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ದೇವರು ಕಣ್ಣು ಕೊಟ್ಟದ್ದೇ ಶಾಸ್ತ್ರ ಕುಲಾವಲೋಕನಾಯ. ವಿಜಯೇಂದ್ರ ಸ್ವಾಮಿಗಳು, ಮಂತ್ರಾಲಯ ಪ್ರಭುಗಳ ಪರಮಗುರುಗಳಾಗಿರ್ತಕ್ಕಂಥ ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ, ದೇವರು ಕಣ್ಯಾಕೆ ಕೊಟ್ಟ ಅಂದರೆ ಶಾಸ್ತ್ರ ಕುಲಾವಲೋಕನಾಯ. ಶಾಸ್ತ್ರದ ಸಾಲನ್ನು ಅಕ್ಕರೆಯಿಂದ ನೋಡಿ, ಪ್ರೀತಿಯಿಂದ ನೋಡಿ, ಪ್ರೇಮಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂಧಾಯಿನಿ. ಅಕ್ಷರಗಳನ್ನು ಅಕ್ಕರೆಯಿಂದ ನೋಡಿದರೆ ವರ್ಣಾಭಿಮಾನಿ ದೇವತೆಗಳು ನಮ್ಮ ಬಗ್ಗೆ ದೇವರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಪರೋಕ್ಷ ಜ್ಞಾನದಿಂದ ನಮ್ಮನ್ನು ಅಪರೋಕ್ಷ ಜ್ಞಾನದ ಎತ್ತರಕ್ಕೆ ಏರಿಸಬೇಕಾದರೆ
ಗ್ರಂಥಗಳ ಅಧ್ಯಯನ ಮಾಡುವಾಗ, ಓದುವಾಗ ಕಣ್ಣನ್ನು ಆ ಗ್ರಂಥಗಳ ಸಾಲಿನಲ್ಲಿಟ್ಟು ಭಕ್ತಿ ಶ್ರದ್ಧೆಯಿಂದ ಓದಬೇಕು. ನಾವು ಅದನ್ನು ಮಾಡಲ್ಲ. ಅಪಿತು ಧ್ರುವ ಬಾಲ ನರ್ತಕೀನಾಂ ಗಣಿಕಾನಾಂ ಪರಿನರ್ತನಾದಿ ದೃಷ್ಟ್ಯೈ. ನೋಡಬಾರದ್ದನ್ನು ನೋಡಲಿಕ್ಕೆ ಕಣ್ಣನ್ನು ಉಪಯೋಗ ಮಾಡ್ತೇವೆ. ನಮಗೆ ವೇದ ಪಾಠ ಹೇಳ್ಕೊಡುವ ಗುರುಗಳು ಒಬ್ಬರಿದ್ದರು. ಇಡೀ ಜೀವನದ ಉಸಿರು ಪಾಠ ಪಾಠ ಪಾಠ. ಕಣ್ಣು ಕಾಣಿಸ್ತಿರಲಿಲ್ಲ, ಅಕ್ಷರಗಳು ತುಂಬ. ಆದರೆ ಆ ಭೂತ ಕನ್ನಡಿ ಇಟ್ಕೊಂಡು ಅದರ ಮೇಲೆ ಇನ್ನೇನೋ ಒಂದು ಇಟ್ಕೊಂಡು ಪಾಠ ಹೇಳ್ತಾ ಇದ್ರು. ದೇವರು ಕೊಟ್ಟ ಈ ಇಂದ್ರಿಯ, ಇದರ ಸಾಧನೆ ಏನಿದೆ ಅದು ಕಡೇ ನಿಮಿಷದವರೆಗೂ ಮಾಡಬೇಕಂತ. ಇದು ನಿಷ್ಠೆ. ದಾಸರದನ್ನೇ ಅಂದದ್ದು, ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರುವಾಗ ಮಣ್ಣು ಮುಕ್ಕಿ ಮರುಳಾಗುವರೆ ಕೋಡಿ. ಕಣ್ಣಿದೆಯಾ ಶಾಸ್ತ್ರ ಕುಲಾವಲೋಕನ ಮಾಡು, ಕೈ ಇದೆಯಾ ಹರಿಮಂದಿರ ಮಾರ್ಜನಾದಿ ಸೇವಾಂ ಭಗವಂತನ ಪೂಜಾದಿಗಳನ್ನು ಮಾಡು. ಕೈಗೆ ಸ್ಟ್ರೋಕ್ ಹೊಡೆದ ಮೇಲೆ ಗಂಟೆ ಬಾರಿಸೋಕ್ಕಾಗಲ್ಲ ರೀ, ಶಂಖ ಹಿಡ್ಕೊಳ್ಳೋಕ್ಕಾಗಲ್ಲ, ಸಾಲಿಗ್ರಾಮ ಎತ್ತಕ್ಕಾಗಲ್ಲ. ಎರಡೂ ಕೈ ಗಟ್ಟಿ ಇರುವಾಗಲೇ ಭಗವಂತನ ಪೂಜೆಗಾಗಿ ಕೈಗಳು ಕಾಲುಗಳು ತವಕಿಸಬೇಕು. ಭಗವಂತನ ಪ್ರದಕ್ಷಿಣೆ ಮಾಡಬೇಕು ಕಾಲು ನೆಟ್ಟಿಗಿರುವಾಗ. ಹಾಗಾಗಿ ಭಗವಂತನ ಹೊಂದುವ ಜ್ಞಾನ, ಅದನ್ನು ಪಡೆಯೋದ್ರೊಳಗೆ ಯಾವಾಗಲೂ ನಿಷ್ಠೆ ಇರಬೇಕು. ದಾನಂ, ಯೋಗ್ಯತೆಗೆ ಅನುಗುಣವಾಗಿ ಭಗವಂತನ ಕಾರುಣ್ಯದಿಂದ ಸಿಕ್ಕ ಸಂಪತ್ತನ್ನು ಭಗವಂತ ನೀನು ಪ್ರೀತನಾಗು ಅಂತ ಕೈಯೆತ್ತಿ ಕೊಡುವ ದೊಡ್ಡ ಗುಣವನ್ನು ಜೀವನದ ಒಳಗೆ ಸಂಪಾದನೆ ಮಾಡಬೇಕು. ದಾಸರಂತಾರೆ, ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಬರುವಾಗ ತಂದಿಲ್ಲ, ಹೋಗುವಾಗ ತೊಗೊಂಡೋಗಲ್ಲ, ಕೊಡ್ಲಿಕ್ಕೆ ನಿಮ್ದು ಯಾವುದು ಇಲ್ಲಿಲ್ಲ. ನೀವೇನು ಕೊಟ್ಟಿರೋದು ಅವನು ಕೊಟ್ಟದ್ದು ಅಂತ ತಿಳ್ಕೊಂಡು ಅವನಿಗೆ ಕೊಡ್ತೀನಿ ಅಂತ ಕೊಡುವ ಬುದ್ಧಿಯನ್ನು ಜೀವನದಲ್ಲಿ ಜಾಗೃತ ಮಾಡಿಕೊಂಡು ಭಗವಂತ ನೀನು ಪ್ರೀತನಾಗು, ನೀನು ಪ್ರೀತನಾಗು. ಕುರುವತೆ ಕರ್ಮ ಯತ್ ಪ್ರೀತೆಯೇ ಸಜ್ಜನಾ. ಭಗವಂತನ ಪ್ರೀತಿಗಾಗಿ ದಾನ ಮಾಡುವ ಬುದ್ಧಿ ಏನಿದೆಯಲ್ಲ, ಸ್ವಭಾವ, ಸ್ವಾಭಾವಿಕವಾಗಿ ಈ ಬುದ್ಧಿ ಬರಬೇಕು. ನಾವು ಸ್ವಾಭಾವಿಕವಾಗಿ ದಾನ ಮಾಡೋರಲ್ಲ ರೀ. ಅದಕ್ಕೆ ಈ ಆಚಾರ ಬಿಡಲ್ಲ. ಸತ್ತಾಗ 16 ದಾನ ಕೊಡಿ, ಅವಾಗ ಕೊಡಿ, ಕೊಡೋದೇ ಇವಾಗ, ಮತ್ತಿನ್ನೇನು ನೀವು ಕೊಡೋಲ್ಲ, ಕೊಡಿ ಅಂತಾಗೆಲ್ಲ ಇಸ್ಕೊಳ್ಳೋದು. ಯಾಕಂದ್ರೆ ಆಗಲೇ ಅವ್ರ ಕೈಲಿ ಹೇಳಿಸ್ಕೊಂಡು ಮಾಡಿಸ್ಕೊಂಡು ಕೊಡೋದು ಇದೆಯಲ್ಲ, ಇದು ಸ್ವಾಭಾವಿಕವಾದ ಬುದ್ಧಿ ಅಲ್ಲ. ನಿನಗೆ ಕೈ ಚೆನ್ನಾಗಿರುವಾಗ, ಸಂಪತ್ತಿರುವಾಗ, ಮುಂದಿನದಕ್ಕೋಸ್ಕರವಾಗಿ ಈಗಲೇ ಕೈ ಎತ್ತು ಕೊಟ್ಟುಬಿಡು. ಇಲ್ಲ ಅವ್ರು ಮಾಡ್ತಾರೆ, ನಮ್ಮ ಮಗ ಮಾಡ್ತಾರೆ, ಅವ್ರು ಯಾಕೆ ಮಾಡಬೇಕು? ಅವ್ರು ಮಾಡಿದ್ರೆ ಮಾಡಲಿ, ಬಿಟ್ಟರೆ ಬಿಟ್ಲಿ. ಅವ್ರವ್ರು ಮಾಡಿದ್ದ ಅವ್ರವ್ರಿಗೆ. ನೀನು ಉದ್ಧಾರ ಆಗಬೇಕು ಅಂದರೆ ನಿಂದೇ ಸಂಪತ್ತು, ನೀನು ಕಷ್ಟಪಟ್ಟಿದ್ದೀಯ. ಆ ಭಗವಂತ ಪ್ರೀತನಾಗಲಿ, ನೀನೇ ಎತ್ತುಕೊಡು. ಇದು ಸ್ವಾಭಾವಿಕವಾಗಿ ದಾನ ಮಾಡುವ ಬುದ್ಧಿ ಬೇಕು. ಇಂದ್ರಿಯ ನಿಗ್ರಹ, ದಮಶ್ಚ, ದಮ ಇಂದ್ರಿಯ ನಿಗ್ರಹ. ದೇವರನ್ನು ಹೊಂದಬೇಕಾದರೆ ಜೀವನದಲ್ಲಿ ಸಂಪಾದನೆ ಅನಿವಾರ್ಯವಾಗಿ ಮಾಡಬೇಕಾದ 2 ಗುಣಗಳು ಶಮ ಮತ್ತು ದಮ. ದಾಸರಂತಾರೆ, ಶಮ ದಮಾದಿ ಗುಣಗಳಿಂದಲೀ ಸಜ್ಜನರೂ ಕ್ರಮದಿ ನಿನ್ನ ಮೂರ್ತಿ ಪೂಜಿಸಿ. ಭಗವಂತನ ಆರಾಧನೆ ಮಾಡಬೇಕಾದರೆ ಆರಾಧನೆ ಮಾಡುವವರಲ್ಲಿ ಇರಬೇಕಾದ ಗುಣ 2. ಎಲ್ಲ ಶಾಸ್ತ್ರ ಅಧ್ಯಯನ ಮಾಡಿದ ಮೇಲೆ ನಿಮಗೆ ಬರಬೇಕಾದ 2 ಗುಣ, ಒಂದು ಶಮ ಮತ್ತೊಂದು ದಮ. ಶಮ ಮನ್ನಿಷ್ಠತಾ ಬುದ್ಧೇ, ದಮ ಇಂದ್ರಿಯ ನಿಗ್ರಹ. ಭಗವಂತನಲ್ಲಿ ನಿಷ್ಠೆ, ಅದೇ ಜ್ಞಾನೋಪಾಯ, ದೇವರನ್ನು ಹೊಂದುವ ಉಪಾಯ, ದೇವರನ್ನು ಹೊಂದುವ ಉಪಾಯ, ಅದರಲ್ಲಿ ನಿಷ್ಠೆ ಇರಬೇಕು. ಮತ್ತೊಂದು ದಮ, ಇಂದ್ರಿಯ ನಿಗ್ರಹ ಬೇಕು. ಎಲ್ಲ ಇಂದ್ರಿಯಗಳು ಏನು ಬಹಿರ್ಮುಖವಾಗಿ ಹೊರಗಿನ ವಿಷಯವನ್ನು ಹಂಬಲಿಸ್ತಾ ಇದೆ. ಕೆಲವರು ಸೀರಿಯಲ್ ನೋಡೋದು ಇಟ್ಕೊಂಡು ಬಿಟ್ಟಿರ್ತಾರೆ, ಕಾಯ್ತಿರ್ತಾರೆ ರಿಮೋಟ್ ಹಿಡ್ಕೊಂಡು, ಯಾವಾಗ ಬರುತ್ತೆ ಯಾವಾಗ ಬರುತ್ತೆ, ಯಾವಾಗ ನೋಡ್ತೀನಿ. ಅದರೊಳಗೂ ಆ ಸೀರಿಯಲ್ಲಲ್ಲೂ ಮಧ್ಯೆ ಮಧ್ಯೆಯಲ್ಲಿ ಬ್ರೇಕ್ಗೆ ಬಾತ್ ಅಂತ ಬಂದುಬಿಟ್ರೆ ಸಾಕು, ಇವನಿಗೇನೋ ಟೆನ್ಷನ್ನು. ಏನಾಗಲ್ಲ ರೀ, ಅಂಥದ್ದು ಆಗಬಾರ್ದು, ಏನಾಗಲ್ಲ. ಇಂದ್ರಿಯ ನಿಗ್ರಹ ಬೇಕು. ಏನಾದರೂ ಬರಲಿ, ಏನಾದರೂ ಆಗಲಿ.
ಯಜ್ಞಶ್ಚ, ಯಜ್ಞ ಬೇಕಂತ. ಇಡೀ ನಮ್ಮ ಜೀವನವೇ ಒಂದು ಯಜ್ಞ ಆಗಬೇಕು. ಇಡೀ ಜೀವನವೇ ದೊಡ್ಡ ಯಜ್ಞ. ಯನ್ಮರಣಂ ತದವಭೃತಂ ಅಂತಾರೆ. ಸಾಯುವ ತನಕ ನಡೆಸಬೇಕಾದ ದೊಡ್ಡ ಜೀವನ ಯಜ್ಞದಲ್ಲಿ ಮರಣವೇ ದೇವರಿಗೆ ನಾವು ಅರ್ಪಣೆ ಮಾಡುವ ಜೀವನ ಯಜ್ಞದ ಪೂರ್ಣಾಹುತಿ ಅಂತ. ದೇವರು ಕೊಟ್ಟ ಈ ದೇಹವನ್ನು ಭಗವಂತನಿಗೆ ಅರ್ಪಣೆ ಮಾಡೋದಿದೆಯಲ್ಲ, ತನು ನಿನ್ನದು, ಜೀವನ ನಿನ್ನದು, ಇದು ಪೂರ್ಣಾಹುತಿ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕಿದೆ. ಹಾಗೆ ಅರ್ಪಣೆ ಮಾಡಬೇಕಾದ್ರೆ ಹಿಂದೆ ನಡೆಯುವ ಎಲ್ಲ ಕರ್ಮಗಳು ಯಜ್ಞ ಆಗಬೇಕು. ಯಜ್ಞ ಅಂದರೆ 4 ಇಟ್ಟಿಗೆ ಮಧ್ಯ ಸೌದೆ ಇಟ್ಟು ತುಪ್ಪ ಹಾಕಿ ಹೊಗೆ ಹಾಕೋದು ಯಜ್ಞ ಅಲ್ಲ. ಯಜ್ಞ ಅಂದರೆ ಪೂಜೆ. ಮಾಡುವ ಎಲ್ಲ ಕರ್ಮಗಳು ಭಗವಂತನ ಆರಾಧನಾ ರೂಪವಾಗಿ ಮಾಡಬೇಕು. ಅಲ್ಲ, ಮಾಡೋ ಎಲ್ಲ ಕರ್ಮ ದೇವ್ರ ಪೂಜೆ ಆಗಬೇಕಾದ್ರೆ ಏನು ಮಾಡಬೇಕು? 3 ಕೆಲಸ ರೀ. ಒಂದು ಸಂಕಲ್ಪ, ಇನ್ನೊಂದು ಸ್ಮರಣೆ, ಇನ್ನೊಂದು ಸಮರ್ಪಣೆ. ಯಾವ ಕರ್ಮದ ಮೊದಲು ಸಂಕಲ್ಪ ಇದೆ, ಯಾವ ಕರ್ಮದ ಕೊನೆಯಲ್ಲಿ ಸಮರ್ಪಣೆ ಇದೆ, ಯಾವ ಕರ್ಮದ ನಡುವೆ ದೇವರ ಸ್ಮರಣೆ ಇದೆ, ಅದೆಲ್ಲ ಯಜ್ಞ. ಸಂಕಲ್ಪ ಕರ್ಮ ಪಾವನ, ಮಾಡುವ ಕರ್ಮ ಪಾವಿತ್ರತೆಯನ್ನು ತಂದುಕೊಡುವಂಥದ್ದು ಸಂಕಲ್ಪ. ಸಂಕಲ್ಪ ಅಂದ ತಕ್ಷಣ ಮತ್ತೆ ಆಚಮ್ಯ ಕೇಶವಾಯಸ್ವ ಅಲ್ಲ. ಸಂಕಲ್ಪ ಅಂದ್ರಿಷ್ಟೇ, ನಾನು ಮಾಡ್ತಾ ಇಲ್ಲ, ನನ್ನೊಳಗೆ ದೇವರು ನಿಂತು ಮಾಡಿಸ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆ, ಅವೇರ್ನೆಸ್ ಏನಿದೆಯಲ್ಲ, ಇದು ಸಂಕಲ್ಪ. ಸಮರ್ಪಣೆ, ಭಗವಂತ ಇದು ನಿನ್ನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ, ನಿನ್ನ ಅರ್ಪಣೆಗಾಗಿ ಮಾಡ್ತಾ ಇದ್ದೇನೆ, ನಿನಗೋಸ್ಕರ ಮಾಡ್ತಾ ಇದ್ದೆ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಇದು ಅರ್ಪಣೆ. ಮಾಡುವ ಕರ್ಮದಲ್ಲಿ ಎಲ್ಲಿಯೂ ತಪ್ಪುಗಳು ಆಗಬಾರ್ದು. ತಪ್ಪಿಲ್ಲದೆ ಮಾಡಲಿಕ್ಕೆ ನಮಗೆಲ್ಲಿ ಬರುತ್ತೆ? ಬರೀ ತಪ್ಪೇ. ಈ ತಪ್ಪುಗಳು ಪಾಪಕ್ಕೆ ಕಾರಣ ಆಗಬಾರ್ದು ಅಂತಾದರೆ ಕರ್ಮ ಮಾಡುವಾಗ ದೇವರ ಸ್ಮರಣೆ ಮಾಡೋದಿದೆಯಲ್ಲ, ಅದು ನಮ್ಮ ಎಲ್ಲ ತಪ್ಪುಗಳನ್ನು ಮನ್ನಿಸುವಂಥದ್ದು. ಹಾಗಾದ್ರೆ ದೇವರ ಸ್ಮರಣೆಯೊಂದಿಗೆ ಕರ್ಮ, ಸಂಕಲ್ಪ, ಸ್ಮರಣೆ, ಸಮರ್ಪಣೆ, ಇದು ಯಜ್ಞ ಆಗತ್ತೆ. ಈ ಬಗೆಯ ಯಜ್ಞ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆಮೇಲೆ ಸ್ವಾಧ್ಯಾಯ, ಇದು ತಪಸ್ಸು. ವೇದಾಧ್ಯಯನ, ಬ್ರಹ್ಮಚರ್ಯಾದಿ ತಪಸ್ಸು, ಆರ್ಜವ, ಮೈ, ಮಾತು, ಮನಸ್ಸು, ಮನೋವಾಕ್ಕಾಯಗಳಲ್ಲಿ ಒಂದೇ ರೀತಿ ಇರಬೇಕು. ಹೇಳೋದೊಂದು, ಕೇಳೋದೊಂದು, ಮಾಡೋದೊಂದು, ಇದೆಲ್ಲ ಕಾರ್ಯಸ್ಯೇಕಂ ವಚಸ್ಯೇಕಂ ಮನಸ್ಸೇಕಂ ಆಗಬಾರ್ದು. ಎಲ್ಲವೂ ಒಂದೇ. ಅಹಿಂಸಾ, ಸತ್ಯ, ಕೋಪ ಇಲ್ಲದೆ ಇರುವಂತಹ ಸ್ಥಿತಿ, ಔದಾರ್ಯ, ಭಗವನ್ನಿಷ್ಠೆ. ಇನ್ನೊಬ್ಬರ ವಿಷಯದಲ್ಲಿ ಚಾಡಿ ಹೇಳೋದನ್ನು ಮೊದಲು ಬಿಡಬೇಕಂತೆ. ಯಾರು ತಂದಿಟ್ಟು ತಮಾಷೆ ನೋಡು, ಅವ್ರ ಬಗ್ಗೆ ಇವ್ರಿಗೆ ಹೇಳು, ಇವ್ರ ಬಗ್ಗೆ ಅವ್ರಿಗೆ ಹೇಳು, ಇವ್ರಿಗೆಂದೂ ದೇವರ ಅನುಗ್ರಹ ಆಗಲ್ಲಂತ. ಇದು ದೈವಿ ಸಂಪತ್ತು. ವಿಷಯದಲ್ಲಿ ವೈರಾಗ್ಯ, ಯಾರ ಮೇಲೂ ಕ್ರೌರ್ಯ ಇರಬಾರ್ದು. ಮಾಡಬಾರದ ಕೆಲಸ ಮಾಡುವ ಪ್ರಸಂಗ ಬಂದಾಗ ನಾಚಿಕೆ ಇರಬೇಕು. ಹರಿ, ಸ್ಥೈರ್ಯ, ಪರಾಕ್ರಮ. ಕಿರಿಯರು ತಪ್ಪು ಮಾಡಿದಾಗ ಕ್ಷಮಿಸುವ ದೊಡ್ಡ ಗುಣ ಕ್ಷಮಾಗುಣ. ಧೈರ್ಯ, ಶೌಚ, ಇನ್ನೊಬ್ಬರಿಗೆ ಮೋಸ ಮಾಡದೇ ಇರತಕ್ಕಂಥದ್ದು, ಅಹಂಕಾರ ಇಲ್ಲದೆ ಇರತಕ್ಕಂಥದ್ದು, ನಾತಿಮಾನಿತ, ಇವೆಲ್ಲ ದೈವಿ ಸಂಪತ್ತು. ಯಾರು ಭಗವಂತನ ಪರಮಾನುಗ್ರಹವನ್ನು ಪಡೆದಿರ್ತಾರೆ ಅವರಿಗೆ ಮಾತ್ರ ಸಿಗುವಂಥದ್ದು. ಅರ್ಜುನ, ನೀ ಯೋಚನೆ ಮಾಡಬೇಡ, ಇದೆಲ್ಲ ನಂಗಿದೆಯೋ ಇಲ್ವೋ ಅಂತ ಅಂದ್ಕೊಳ್ಬೇಡ, ನಿನಗೆ ಇವೆಲ್ಲ ಹುಟ್ಟಿನಿಂದಲೇ ಬಂದಿರತಕ್ಕಂಥದ್ದು ಅಂತ. ಕೃಷ್ಣ, ಅಭಿಜಾತಸ್ಯ ಭಾರತ, ನಿನ್ನ ಒಟ್ಟಿಗೆ ಈ ಗುಣಗಳು ಹುಟ್ಟಿವೆ. ನೀನು ಹುಟ್ಟಿದ ಮೇಲೆ ಕಲಿಯೋದಲ್ಲ, ಸ್ವಾಭಾವಿಕವಾಗಿ ನಿನ್ನಲ್ಲಿ ಈ ಗುಣಗಳಿರ್ತಕ್ಕಂಥದ್ದು. ಮತ್ತು ಕೃಷ್ಣ ಹೇಳ್ತಾನೆ, ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಜ್ಞಾನಂ ಜಾಪಿ ಜಾತಸ್ಯ ಪಾರ್ಥ ಸಂಪದಮಾಸುರಿ. ದಂಭಾಚಾರ, ತನ್ನಲ್ಲಿ ಯಾವುದು ಇಲ್ಲ ಅಂಥ ಮಹತ್ವವನ್ನು ಜನರ ಮಧ್ಯದಲ್ಲಿ ಪ್ರದರ್ಶನ ಮಾಡೋದಿದೆಯಲ್ಲ, ಡಂಬ. ಇದನ್ನು ದಾಸರಂದಾರೆ, ಡಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ
ಅವನಿಗೆ ಕುಣಿದದ್ದು, ಕುಪ್ಪಳಿಸಿದ್ದು, ದಾಸರಂತೆ ವೇಷ ಹಾಕ್ಕೊಂಡಿದ್ದು, ನಾನು ಭಾರೀ ದೈವ ಭಕ್ತ ಅಂತ ತೋರಿಸಿದ್ದು ಮೊದಲ ಎಲೆ ಸಿಗತ್ತೆ ಅಂತ. ಊಟಕ್ಕಾಗಿ ಮಾಡಿದ್ದೇ ವಿನಾ ಭಗವತ್ ಪ್ರೀತಿಗಾಗಿ ಮಾಡಿದ್ದಲ್ಲ. ನಿಜವಾಗಿ ಇಲ್ಲದ್ದನ್ನು ತೋರಿಸ್ತಾ ಇದ್ದಾನೆ. ಡಂಬ, ದರ್ಪ, ಅಪಾಯ ಇದ್ದಾಗಲೂ ಕೂಡ ಯಾವ ಅಪಾಯ ಇಲ್ಲ ಅಂತ ಮದದಿಂದ ತಿಳ್ಕೊಳ್ತಾನಲ್ಲ, ಅದು ಅಭಿಮಾನ, ಮಿತಿಮೀರಿದ ಸ್ವಾಭಿಮಾನ, ಕ್ರೋಧ, ನಿಷ್ಠುರತೆ, ಅಜ್ಞಾನ. ಅರ್ಜುನ, ಇದೆಲ್ಲ ಆಸುರಿ ಸಂಪತ್ತು. ಈ ಎರಡು ವಿಭಾಗವನ್ನು ಭಗವಂತ ಯಾಕೆ ಮಾಡಿದ? ಕೆಲವರಿಗೆ ಇದೆಲ್ಲ ಗೊತ್ತಿರುತ್ತ್ರಿ. ಧರ್ಮ ಯಾವುದು ಗೊತ್ತು, ಅಧರ್ಮ ಯಾವುದು ಗೊತ್ತು. ಗೊತ್ತಿಲ್ಲ ಅಂತೇನಿಲ್ಲ. ಈಗ ತಪ್ಪು ಮಾಡುವವನಿಗೆ ತಪ್ಪು ಅಂತ ಗೊತ್ತಿದೆ, ಆದರೂ ಮಾಡ್ತಾನೆ. ಏನ್ರಿ ಏಕಾದಶಿ ಇವತ್ತು ನಮಗೆ ಗೊತ್ತಿದೆ ರೀ, ಏಕಾದಶಿ ನಮಗೂ ಗೊತ್ತಿದೆ ಅಂತಾರೆ. ಅವ್ರು ಗೊತ್ತಿಲ್ಲದೆ ತಿಂದದ್ದಲ್ಲ, ಗೊತ್ತಿದ್ದೇ ತಿಂದದ್ದು. ಏನ್ರಿ ಲಂಚ ತಗೊಳ್ತೀರಿ, ಗೊತ್ತು ರೀ ನಿಮಗೆ, ಆಗಲಿ ಏನು ಬರುತ್ತೆ ನಾನು ನೋಡ್ಕೊಳ್ತೀನಿ. ಗೊತ್ತಿದೆ, ತಪ್ಪು ಗೊತ್ತಿದೆ. ತಪ್ಪು ಮಾಡುವವ, ಪಾಪ ಮಾಡುವವನಿಗೆ ಇದು ಪಾಪ, ಇದು ತಪ್ಪು, ಇದು ತಪ್ಪ ಭಗವಂತ ಮೆಚ್ಚೋಲ್ಲ, ಗೊತ್ತಿದೆ, ಆದರೂ ಮಾಡ್ತಾನೆ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಇದು ಮಾಡಬೇಕು, ಮಾಡಲ್ಲ. ಇದು ಮಾಡಬಾರ್ದು, ಬಿಡಲ್ಲ. ಇದು ನಮ್ಮೆಲ್ಲರ ಸಾಮಾನ್ಯ ಪ್ರವೃತ್ತಿ. ಧರ್ಮ ಯಾವುದು ಗೊತ್ತಿದೆ, ಆದರೆ ಮಾಡೋಲ್ಲ. ದುರ್ಯೋಧನನ ಸ್ವಭಾವ ಅಂತೆ. 5 ಹಳ್ಳಿ ಕೊಡು, ಎಲ್ಲ ನೀನೇ ತಿನ್ನೋದು ಧರ್ಮ ಅಲ್ಲ, ಅವ್ರಿಗೂ ಏನಾದ್ರು ಕೊಡಬೇಕು, ಅವ್ರದ್ದು ಪಾಲಿದ್ದು, ನನಗೆಲ್ಲ ಗೊತ್ತು ಅಂತಿದ್ದ. ಇದು ಅವನ ಕಥೆ ಅಲ್ಲ ರೀ, ನಮ್ಮ ಕಥೆನೇ. ನಮ್ಮ ಮನೇಲಿ ನಮ್ಮ ಹಿರಿಯರು ಯಾರಾದರೂ ಏನಾದರೂ ಹೇಳಿದ್ರೆ ಹೀಗೆ ನನಗೆಲ್ಲ ಗೊತ್ತಿದೆ, ನೀವು ಸುಮ್ಮನಿದ್ದು ಬಿಡಿ ಅಂದರೆ ಗೊತ್ತಿದೆ, ಆದರೂ ಮಾಡಲ್ಲ. ಎಲ್ಲೋ ಇದ್ದ ದುರ್ಯೋಧನ ಅನ್ಕೋಬೇಡಿ, ಎಲ್ಲರ ಒಳಗೆ ಇರುವ ಈ ದುರ್ಬುದ್ಧಿಯೇ ದುರ್ಯೋಧನ. ಧರ್ಮ ಪರಿಚಯ ಇದ್ದರೂ ಧರ್ಮವನ್ನು ಅಲ್ಲಗಳೆಯುತ್ತಾ ಅಧರ್ಮದಿಂದ ನಿವೃತ್ತಿ ಹೊಂದದೆ, ಧರ್ಮದಲ್ಲಿ ಪ್ರವೃತ್ತರಾಗದೆ ಜೀವನ ನಡೆಸೋದಿದೆಯಲ್ಲ, ಇದು ಏನಾಗತ್ತೆ? ಕೃಷ್ಣ ಹೇಳ್ತಾನೆ, ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಯೋಗ್ಯತಾನುಸಾರವಾಗಿ ದೈವೀ ಸಂಪತ್ತು ಭಗವಂತನ ಪರಮಾನುಗ್ರಹಕ್ಕೆ ಕಾರಣ ಆಗತ್ತೆ. ಅದೇ ಆಸುರಿ ಸಂಪತ್ತಿದೆಯಲ್ಲ, ಅದು ಕೆಟ್ಟ ಲೋಕದ ಪ್ರಾಪ್ತಿಗೆ ಕಾರಣ ಆಗತ್ತೆ, ತಮಸ್ಸಿನ ವಾಸಕ್ಕೆ ಅದು ಕಾರಣ ಆಗತ್ತೆ. ಅರ್ಜುನ, ನೀನು ದೈವೀ ಸಂಪತ್ತಿನೊಂದಿಗೆ ಅಭಿಲಕ್ಷ್ಯ ಜಾತ, ದೈವೀ ಸಂಪದಂ ಅಭಿಲಕ್ಷ್ಯ ಜಾತಃ, ದೈವೀ ಸಂಪತ್ತನ್ನು ಉದ್ದೇಶ ಮಾಡಿಕೊಂಡು ಹುಟ್ಟಿದವ ನೀನು ಅಂತ. ನೀನು ಅದನ್ನು ಪಡೆಯೋದಲ್ಲ, ನಿನ್ನ ಜೊತೆಲೇ ಇರ್ತಕ್ಕಂಥದ್ದು. ಹಾಗೆ ನೀ ಯೋಚನೆ ಮಾಡಬೇಡ ಹೇಳ್ತಾ ಮತ್ತೆ ಕೃಷ್ಣ ಹೇಳ್ತಾನೆ, ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವಚ ದೈವೋ ವಿಸ್ತರಶ ಪ್ರೋಕ್ತಂ ಆಸುರಂ ಪಾರ್ಥಮೇ ಶೃಣು. ಜೀವಿಗಳ ಸೃಷ್ಟಿಯಲ್ಲಿ ಅವರ ಸ್ವಭಾವದಿಂದ 2 ಬಗೆಯ ಜೀವರಾಶಿಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ಯಾರದು? ದೈವಿ ಮತ್ತು ಆಸುರಿ ಅನ್ನುವಂಥ 2. ಈ ಜಗತ್ತಲ್ಲಿ ತುಂಬ ಜಾತಿ ಇಲ್ಲ ರೀ, 2 ಜಾತಿ. ಯಾವುದು ಆಚಾರ್ಯ? ಒಂದು ಗಂಡು ಹೆಣ್ಣು? ಯಾವ ಗಂಡು ಹೆಣ್ಣು ಅಲ್ಲ ರೀ, 2 ಜಾತಿ. ಯಾವುದದು ಅಂದರೆ ಒಂದು ದೈವ, ಇನ್ನೊಂದು ಆಸುರ. ಹರಿಭಕ್ತರದು ಒಂದು ಜಾತಿ, ಹರಿದ್ವೇಷಿಗಳದು ಒಂದು ಜಾತಿ. ಜಗತ್ತಲ್ಲಿ ಭಗವಂತನ ದೃಷ್ಟಿಕೋನ 2. ಇವು ಯಾವ ಜಾತಿ, ಇವನೇನು ವೃತ್ತಿ, ಇವನೇನು ಇದೆಲ್ಲ ನೋಡಲ್ಲ. ಭಕ್ತಿ ಇದೆಯಾ ಇಲ್ವ? ಇದ್ದರೆ ಹರಿಭಕ್ತ, ಇಲ್ಲ ಹರಿದ್ವೇಷಿ. ಭಾಗವತದಲ್ಲಿ ಇಬ್ಬರದೇ ಕತೆ, ಹರಿಭಕ್ತರ ಕತೆ, ಹರಿದ್ವೇಷಿಗಳ ಕತೆ. 2 ಜಾತಿ. ಪ್ರಹ್ಲಾದಂದೊಂದು ಜಾತಿ, ಅವರಪ್ಪಂದೊಂದು ಜಾತಿ. ಅವರಪ್ಪ ಹರಿದ್ವೇಷಿ, ಮಗ ಹರಿಭಕ್ತ. 2 ಇರ್ತಕ್ಕಂಥದ್ದು. ಅದರಲ್ಲಿ ದೈವಿ ಸಂಪತ್ತನ್ನು ಪಡೆದವರನ್ನು ನಿನಗೆ ವಿಸ್ತಾರವಾಗಿ ಹೇಳಿದ್ದೇನೆ.
ಆ ಸುರಿ ಸಂಪತ್ತು ಪಡೆದವರ ಬಗ್ಗೆ ಹೇಳ್ತೇನೆ ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾ ನ ವಿದಾರು ಸುರಾಹ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಸ್ವಭಾವ ಇರುವಂತಹ ಜನ, ಅವರಿಗೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಆಚಾರ ಏನು, ಶಾಸ್ತ್ರ ವಿಧಿ ಅಂತ ಮಾಡಿದೆ. ಅಹರ ಸಂಧ್ಯಾಮುಪಾಸೀತ ಸತ್ಯಂ ವದ. ಅನೇಕ ವಿಧಿ ಶಾಸ್ತ್ರದಲ್ಲಿ ಮಾಡಲಿಕ್ಕೆ ಹೇಳ್ತಾ ಇದೆ. ಅದನ್ನು ಮಾಡಲ್ಲ, ಹೇಳಿದ್ದನ್ನು ಮಾಡಲ್ಲ. ಯಾವುದು ಮಾಡಬೇಡ ಅಂತ ಹೇಳುತ್ತೆ, ಹುಡುಕೊಂಡು ಹೋಗಿ ಮಾಡ್ತಾರೆ ಅದನ್ನು. ನಿಷಿದ್ಧ ಆಚಾರ ಏನಿದೆ, ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತಾರೆ, ಅದನ್ನು ಬಿಡಲಿಕ್ಕೆ ರೆಡಿ ಇರಲ್ಲ. ಹೇಳಿದ್ದು ಯಾವುದು ಮಾಡಬೇಕು ಅದನ್ನು ಮಾಡಲಿಕ್ಕೆ ರೆಡಿ ಇಲ್ಲ. ಮೈ ರೆಡಿ ಇಲ್ಲ, ಮನಸ್ಸು ರೆಡಿ ಇಲ್ಲ, ಮಾತು ರೆಡಿ ಇಲ್ಲ. ಆದರೆ ಮಾಡಬಾರದಿದೆಯಲ್ಲ ಅದನ್ನು ಬಿಡಲಿಕ್ಕೆ ರೆಡಿ ಇಲ್ಲ. ಅಷ್ಟೇ ಅಲ್ಲ, ಅವರಲ್ಲಿ ಶೌಚ ಇಲ್ಲ, ಶುಚಿತ್ವ ಇಲ್ಲ. ನೋಡಲಿಕ್ಕೆ ತಿಂಗಳಿಗೆ 10-12 ಸಾಬೂನು ಖರ್ಚು ಮಾಡ್ಕೊಳ್ತಾರೆ, ಬಿಳಿ ಬಟ್ಟೆ ಉಟ್ಟಿರ್ತಾರೆ, ಒಳಗೆ ಮಾತ್ರ ಕೊಳೆ ಹೃದಯ ಕೊಳೆ, ಮೇಲ್ ಭಾರೀ ಬಿಳಿ, ಮೇಲ್ ಪಾತ್ರೆ ಎಟ್ಟು ತೊಳೆದ್ರೇನ್ರಿ, ಹಾಲು ಹಾಕಿಸ್ಕೊಳ್ಳೋದು ಮೇಲಲ್ಲ, ಒಳಗೆ ಮುಸುರೆ ತೊಳೆಯಬೇಕು. ಮನದ ಒಳಗಿನ ಮುಸುರೆ, ನಾನು ಅನ್ನುವ ಮುಸುರೆ, ನನ್ನದು ಅನ್ನುವ ಮುಸುರೆಯನ್ನು ತೊಳೆಯದೆ ಮೇಲೆ ತಾನು ಎಷ್ಟು ಗೋಪಿ ಚೆನ್ನ ಹಚ್ಕೊಂಡ್ರೇನು, ಎಷ್ಟು ವಿಭೂತಿ ಹಚ್ಕೊಂಡ್ರೇನು, ತಿರುಪ್ತಿ ತಿಮ್ಮಪ್ಪನಿಗೆ ನಾಚಿಕೆ ಆಗ್ಬೇಕು, ಅಷ್ಟು ದೊಡ್ಡ ನಾಮ ಹಾಕ್ಕೊಂಡ್ರಿ ಏನು. ಕೆಲವ್ರು ನಾಮ ಹಾಕಿರ್ತಾರೆ, ತಿಮ್ಮಪ್ಪನಿಗೆ ನಂದ ಇವಂದ ಇದು ಅಂತ, ಅಷ್ಟು ದೊಡ್ಡ ಏನು ಹಾಕ್ಕೊಂಡ್ರು ದೇವ್ರು ಹೇಳ್ತಾ ಅವೆಲ್ಲ ಏನು ಪ್ರಯೋಜನ ಇಲ್ಲ. ಆಚಾರ ಇಲ್ಲ. ನಾಪಿ ಆಚಾರ ನ ಸತ್ಯಂ, ಸತ್ಯ ಅನ್ನೋದೇ ಅವರಲ್ಲಿಲ್ಲ. ಭಗವಂತ ಜಗತ್ತಿಗೆ ಸಂಹಾರಕರ್ತ ಅನ್ನೋದನ್ನು ಅವರು ಒಪ್ಪೋಲ್ಲ. ಯಾಕಂದರೆ ನಾವೇ ಸೃಷ್ಟಿ ಮಾಡಿದ್ದನ್ನು ನಾವೇ ಹೇಗೆ ಸಂಹಾರ ಮಾಡ್ತೀವಿ ಅಲ್ವಾ? ಭಗವಂತನಿಗೆ ಸೃಷ್ಟಿ ಆಟ, ಸಂಹಾರವೂ ಆಟ. ಅಷ್ಟೇ ಆಟ ಅಲ್ಲ, ಅವನು ಮಾಡೋದೆಲ್ಲ ಅವನಿಗೊಂದು ಆಟ ಅಲ್ಲ. ಎಲ್ಲ ಆಟ ಆಗ್ಬೋದು, ಸಂಹಾರ ಹೇಗೆ ಆಟ? ನಮಗೆಲ್ಲ ಜೀವನದಲ್ಲಿ ನಾವು ಅದನ್ನು ನೋಡಿದ್ದೀವಿ ರೀ. ಬಹಳ ಹೊತ್ತು ಮರಳಲ್ಲಿ ಮನೆ ಕಟ್ಟಿ ಆಡಿದ ನಾವೇ, ಅಮ್ಮ ಕರೆದಾಗ ಎಡಗಾಲಲ್ಲಿ ಒದ್ದು ಹೊಟ್ಟೋದ್ವಿ ಆ ಮನೇನ. ಆ ಒದೆಯುವಾಗಲೂ ಆಟ, ಕಟ್ಟುವಾಗಲೂ ಆಟ. ನಿಮಗೆ ಇಷ್ಟ ಆಟ ಅಂದರೆ, ಭಗವಂತನಿಗೂ ಕೂಡ ಈ ಸಂಹಾರ ಇದೊಂದು ಆಟ. ಆದರೆ ಭಗವಂತ ಜಗತ್ತಿಗೆ ಸಂಹಾರಕರ್ತ ಅಂತ ಅವರು ಒಪ್ಪೋಲ್ಲ, ಸ್ಥಿತಿಕರ್ತ ಅಂತಲೂ ಒಪ್ಪೋಲ್ಲ. ಈ ಯಜ್ಞ ಚಕ್ರದ ವ್ಯವಸ್ಥೆ ಏನಿದೆ ಅದನ್ನು ಒಪ್ಪೋಲ್ಲ. ತಮಗೆ ಏನು ಮನಸ್ಸಿಗೆ ತೋಚತ್ತೆ ಹಾಗೆ ಈ ಜಗತ್ತು ಅಂತ ತಿಳ್ಕೊಂಡಿರ್ತಾರೆ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾಲ್ಪ ಬುದ್ಧಯ ಭವಂತ್ಯುಗ್ರ ಕರ್ಮಾಣ ಕ್ಷಯಾಯ ಜಗತೋ ಹಿತಾಃ. ಭಗವಂತನ ಬಗ್ಗೆ, ಭಗವಂತನಿಂದ ನಿರ್ಮಾಣಗೊಂಡಂಥ ಈ ಜಗತ್ತಿನ ಬಗ್ಗೆ ಯಥಾರ್ಥವಾದ ಅರಿವು ಇರದ, ಕೆಟ್ಟ ಮನಸ್ಸಿನ ಅಲ್ಪಜ್ಞಾನವುಳ್ಳವರಾದಂಥ ಆ ಜನ ಯಾವುದೋ ಬೇಡದ ಕೆಟ್ಟ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ಲೋಕಕ್ಕೆ ಅನಿಷ್ಟವನ್ನು ತಂದೊಡ್ಡಬೇಕು ಅಂತ ಈ ಕಲಿಯುಗದಲ್ಲಿ ಅವರು ಹುಟ್ಟುತ್ತಾ ಇರ್ತಾರೆ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾ ಮೋಹಾತ್ ಗೃಹೀತ ಸದ್ಗ್ರಹಾನ್ನ ಪ್ರವರ್ತಂತೆ ಅಶುಚಿವ್ರತ. ಎಂದೆಂದೂ ಕೂಡ ಪರಿಪೂರ್ಣ ಮಾಡಲಿಕ್ಕಾಗಬಾರ್ದು, ಕಂಪ್ಲೀಟ್ ಮಾಡಲಿಕ್ಕಾಗಬಾರ್ದು ಅಂತಹ ಆಶಯಗಳನ್ನು ಇಟ್ಕೊಂಡಿರ್ತಾರೆ. ಡಾಂಬಿಕತನದಿಂದ, ದುರಭಿಮಾನದಿಂದ, ಮದದಿಂದ, ಮಿಥ್ಯಾಜ್ಞಾನದಿಂದ, ದುಷ್ಟಶಾಸ್ತ್ರದ ಅಧ್ಯಯನ, ಇದರಿಂದ ವಿಪರೀತವಾದ ಕಲ್ಪನೆಯನ್ನು ಮಾಡಿಕೊಂಡು ಅಶುಚಿಯಾದಂತಹ ಪದಾರ್ಥಗಳಲ್ಲಿ ಆಗ್ರಹವುಳ್ಳವರಾಗಿ ಕ್ಷುದ್ರವಾದ ವಿಷಯ ಭೋಗಗಳಲ್ಲೇ ಯಾವಾಗಲೂ ಪ್ರವೃತ್ತಿ ಮಾಡತಕ್ಕಂಥವರು. ಚಿಂತಾಮ ಪರಿಮೇಯಾಂಚ ಪ್ರಲಯಾಂತ ಮುಪಾಶ್ರಿತಾ ಕಾಮೋಪಭೋಗ ಪರಮ ಏತಾವತಿಥಿ ನಿಶ್ಚಿತಾ.
ಆಶಾಪಾಶತೈರ್ಬದ್ಧ ಕಾಮಕ್ರೋಧ ಪರಾಯಣ ಈಹಂತೆ ಕಾಮಭೋಗಾರ್ಥಾನ್ ಅನ್ಯಾನ್ ಯೇ ಅನರ್ಥ ಸಂಚಯಾನ್. ಸಾಯೋ ಕಾಲ ಬಂದರೂ ಕೂಡ ಸಂಪತ್ತಿನ ಬಗ್ಗೆ, ಸಂಪಾದನೆ ಬಗ್ಗೆ ಅವರ ಚಿಂತನೆ ಇರುತ್ತಂತೆ. ನನ್ನ ವಯಸ್ಸಾಯಿತು, ಕಾಲ ಆಯಿತು, ಮುಗಿತಾ ಬಂತು, ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಬುದ್ಧಿ ಬರಲ್ಲಂತ್ರಿ. ಎಷ್ಟು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆ ಹಣದ ಮೇಲೆ, ಮನೆಯ ಮೇಲೆ ಮೋಹ ಗಟ್ಟಿ ಆಗ್ತಾ ಹೋಗುತ್ತೆ. ಒಂದೇ ಯಾವಾಗಲೂ ಸುಖವಾಗಿರ್ಬೇಕು. ಭೂಮಿಯಲ್ಲಿ ಏನು ಸುಖ ಪಡ್ತೀವಿ ಇದೇ ಸುಖ, ಸತ್ತ ಮೇಲೆ ಇನ್ನಿಲ್ಲ, ಇರುವಾಗ ಚೆನ್ನಾಗಿದ್ದು ಬಿಡ್ಬೇಕು ಹೀಗೆ ಅಂದ್ಕೊಂಡಿರ್ತಾರೆ. ಇನ್ನೊಂದು ಲೋಕ ಇದೆ, ಇನ್ನೊಂದು ಜನ್ಮ ಇದೆ, ಈಗ ಚೆನ್ನಾಗಿದ್ದರೆ ಮುಂದೆ ಚೆನ್ನಾಗಿರ್ತೇನೆ, ಹೀಗಿರಬಾರ್ದು, ಹೀಗೆ ಮಾಡಬಾರ್ದು, ಇದರಿಂದ ಒಳ್ಳೆ ಈ ಬುದ್ಧಿ ಬರೋದೇ ಇಲ್ಲ ಅವ್ರಿಗೇನೆಂದರೆ ಪಾರತ್ರಿಕವಾದ ಲೋಕಗಳೇ ಇಲ್ಲ ಅನ್ನೋದರಲ್ಲಿ ದೃಢವಾದ ನಂಬಿಕೆ ಇಟ್ಕೊಂಡು ನಾನಾ ಆಶಾಪಾಶ ಶತೈಹಿ, ಆಶೆ ಅನ್ನುವ ನೂರಾರು ಹಗ್ಗಗಳಿಂದ ಅವರು ಬಂಧನಕ್ಕೆ ಒಳಪಟ್ಟಿರ್ತಾರೆ. ಕಾಮಕ್ರೋಧ ಪರಾಯಣರಾಗಿರ್ತಾರೆ. ಯಾವ ಮಾರ್ಗ ಆದರೂ ಪರವಾಗಿಲ್ಲ, ದುಡ್ಡು ಸಂಪಾದನೆ ಮಾಡಬೇಕು, ಇಷ್ಟು ಬಿಟ್ಟರೆ ಮತ್ತಿಲ್ಲ. ಯಾವಾಗಲೂ ಅದರದ್ದೇ ಯೋಚನೆ. ಏನು? ಇದಮದ್ಯಂ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯಸೆ ಮನೋರಥಂ ಇದಮಸ್ತಿ ಮದಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತ ಶತ್ರು ಹನಿಷ್ಯೆ ಚಾಪರಾನಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಯಕ್ಷ್ಯಾಮಿ ದಾಸ್ಯಾಮಿ ಮೋದಿಷ್ಯೆ ಇತ್ಯಜ್ಞಾನ ವಿಮೋಹಿತ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇಶು ಚೌ. ಅಶುಚಿಯಾದ ನರಕದಲ್ಲಿ ಈ ಬುದ್ಧಿ ಇರುವವರು ಬಿದ್ದು ಒದ್ದಾಡ್ತಾರೆ. ಯಾವ ಬುದ್ಧಿ? ಸದ್ಯ ಇವತ್ತಿಷ್ಟು ಬಂತಪ್ಪ ದುಡ್ಡು, ಇವತ್ತಿಷ್ಟು ಬಂತು, ನಾಳೆ ಅದೊಂದೆರಡು ಬರೋದಿದೆ, ಅದಷ್ಟು ಬಂದುಬಿಟ್ರೆ ಇದಿಷ್ಟ ಆಗಿಬಿಡುತ್ತೆ, ಅದನ್ನು ಆ ಬ್ಯಾಂಕಲ್ಲಿ ಹಾಕ್ಬಿಟ್ರೆ ಹೀಗಾಗ್ಬಿಡುತ್ತೆ. ಹೀಗೆ ಅಂದ್ಕೊಂಡು ಇದೇ ಯೋಚನೆ ರೀ, ಹಗಲು ರಾತ್ರಿ ಅದರದೇ. ದಾಸರಂತಾರೆ ನೋಡಿ, ಅರ್ಥದಲ್ಲೇ ಮನಸ್ಸು ಆಸಕ್ತವಾಗಿದ್ದು ವ್ಯರ್ಥವಾಯಿತು ಜನ್ಮ ವಸುದೆಯೊಳಗೆ. ಅರ್ಥದಲ್ಲೇ ಮನಸ್ಸು ಇಡೀ ಜೀವನದ ಉದ್ದಕ್ಕೂ ಪಾಸ್ಬುಕ್ ನೋಡ್ತಾ ಆನಂದ ಪಡೋದೇ ಆಗಿಬಿಟ್ಟಿರುತ್ತೆ. ಪಾಸ್ ನೋಡೋದು ಖುಷಿ ಪಡೋದು, ಪಾಸ್ಬುಕ್ ನೋಡೋದು. ಒಂದಿನ ಪಾಸ್ ಡೇವೆ ಅಂತ ಇಂದಿರಾ ರಮಣ ಗೋವಿಂದ ಹೋಗೇ ಬಿಡ್ತಾರೆ, ಪಾಸ್ ಅಲ್ಲೇ ಇರುತ್ತೆ ರೀ, ಇವನು ಪಾಸ್ ಆಗೋಗ್ಬಿಟ್ಟಿರ್ತಾರೆ. ಇದು ಯಾರ್ದು ಬೇರೆ ಕಥೆ ಅಲ್ಲ, ನಮ್ಮದೇ. ಇದು ಬೇರೆಯವ್ರ ಕಡೆ ಕೇಳುವಾಗ ಖುಷಿಯೇ ಆಗುತ್ತೆ, ನಮ್ಮದೇ ಅಂತ ಗೊತ್ತಾದಾಗ ಪಶ್ಚಾತ್ತಾಪ ಪಡಬೇಕಾದ್ದು. ಇಷ್ಟು ಸಂಪತ್ತಿದೆ, ಇವತ್ತಿಷ್ಟು ಬಂತು, ನಾಳೆ ಅದು ಬರಲಿಕ್ಕಿದೆ, ಇನ್ನೊಂದಷ್ಟು ಬರಬೇಕಿದೆ, ಇವತ್ತು ಅವನ್ನ ಮುಗಿಸ್ಬಿಟ್ಟೆ, ನನಗೆ ಅವನೇ ಒಬ್ಬನೇ ಅಪೋಸಿಟ್ ಇದ್ದ, ಅವನು ಮುಗಿಸ್ಬಿಟ್ಟಿದ್ದೀನಿ, ಅವನೊಬ್ಬ ಉಳ್ಕೊಂಡಿದ್ದಾನೆ, ಅವನೊಬ್ಬನ ಮುಗಿಸ್ಬಿಟ್ರೆ ಮುಗೀತು. ನನಗೆ ಇನ್ಯಾರು ಶತ್ರುಗಳಿದ್ದಾರೆ, ನಾನೇ ದೇವರು. ದೇವರು ಅಂದರೆ ಎಲ್ಲ ಭೋಗಗಳು ಯಾರಿಗಿದೆ ಅವನೇ ದೇವರು, ಅದು ನನಗಿದೆ, ನನಗೇನು ಕಡಿಮೆ, ನಾನು ಕೃತಕೃತ್ಯ, ನಾನು ಮಹಾಬಲಶಾಲಿ, ಆಡ್ಯ ಅಭಿಜನವಾನಸ್ಮಿ, ನಂಗೆ ಸುತ್ತು ಬೇಕಾದ ಜನ ಇದ್ದಾರೆ, ಸತ್ಕುಲ ಪ್ರಸೂತನಾಗಿದ್ದೇನೆ. ತನ್ನ ಬಗ್ಗೆ ತನಗೇ ಭಾರಿ. ನಾನು ಏನು ಅಂದ್ಕೊಂಡ್ಬಿಟ್ರಿ, ನಮ್ಮ ವಂಶ ಏನು? ಕೆಲವರು ಅವ್ರಿಗಿಂತೂ ಅವ್ರ ವಂಶದ ಬಗ್ಗೆನೇ ಬೀಗ್ತಿರ್ತಾರೆ. ನಮ್ಮನ್ನು ಯಾರು ಅಂದ್ಕೊಂಡ್ರಿ, ಹಾಗೆ ಹೀಗೆ ಏನೋ ಹೇಳ್ತಿರ್ತಾರೆ. ದೇವರು ನಿಮ್ಮಪ್ಪ ಏನು, ನಿಮ್ಮ ತಾತ ಏನು ಕೇಳಲ್ಲ ರೀ, ನೀನೇನು ಅದು ಹೇಳು ಅಂತ ಅಲ್ವಾ. ನೀವು ಎಕ್ಸಾಮ್ಗೆ ಹೋದಾಗ ನಮ್ಮಪ್ಪ ಅಷ್ಟು ಓದ್ಕೊಂಡಿದ್ರು, ನಮ್ಮ ತಾತ ಇಷ್ಟು ಓದ್ಕೊಂಡಿದ್ರು, ಹಾಗಲ್ಲ, ನೀನು ಎಷ್ಟು ಬರೆದಿದೆಯಾ ಅದು ಹೇಳು. ಏನು ಸಾಧನವೇನು, ಏನು ಫಲವೇನು, ಸ್ವಾನುಭವ ಇಲ್ಲದ ಹೀನ ಮಾನವನೇ, ನಿಂದು ಹೇಳಪ್ಪ, ಅಪ್ಪಂದು ತಾತಂದು ಬೇಡ, ಅವರೆಲ್ಲ ಉದ್ಧಾರ ಆಗಿ ಆಯಿತು, ನಿನ್ನ ಕತೆ ಹೇಳು ಅಂತಾರೆ. ನಾನು ಬೇಕಾದ ದಾನ ಮಾಡಿದ್ದೇನೆ, ಬೇಕಾದ ಹೋಮ ಹವನ ಮಾಡಿದ್ದೇನೆ, ನಮ್ಮ ಮನೆಗೆ ಬರದೇ ಇರೋ ಆಚಾರಗಳೇ ಇಲ್ಲ, ಎಷ್ಟು ದಕ್ಷಿಣೆ ಕೊಟ್ಟಿದ್ದೇನೆ, ನಾನು ಮಾಡಿದೆ, ಹೀಗೆ ಇದೇ ದುರ್ಬುದ್ಧಿ. ತನ್ನ ಮನಸ್ಸಿನ ಒಳಗೆ ದೇವರೊಬ್ಬನಿಗೆ ಜಾಗ ಬಿಟ್ಟು ಉಳಿದದ್ದಕ್ಕೆಲ್ಲ ಜಾಗ ಕೊಟ್ಟು ಮನೆ ಮಡದಿ ಮಕ್ಕಳು ಮನಿ ಮಾರುತಿ ಮಗ, ಇದರೊಳಗೆ ಮಮತೆ. ಮಾಧವನಿಗೆ ಮನಸ್ಸಿನ ಒಳಗೆ ಚೂರು ಜಾಗ ಇಲ್ಲ.
ಹೀಗೆ ಜೀವನದ ಉದ್ದಕ್ಕೂ ಬದುಕನ್ನು ನಡೆಸಿ ಒಂದಿನ ದೊಡ್ಡ ಹಳ್ಳದಲ್ಲಿ ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಮಾಡು ಮೆಟ್ಲು, ಮಾಡು ಮೆಟ್ಲು ಹತ್ಕೊಂಡು ಹೋಗಬೇಕು, 9 ಮೆಟ್ಲು. ಇದಿಷ್ಟು ಸ್ವಲ್ಪ ಪಕ್ಕಕ್ಕಿಟ್ರೆ ಪುರಾಣಕ್ಕೆ ಹೋಗಬೇಕು ಅನ್ನೋ ಬುದ್ಧಿ ಬರುತ್ತ್ರಿ. ಯಾವಾಗಲೂ ದುಡ್ಡಲ್ಲಿ ಮನಸ್ಸು, ಅಯ್ಯೋ ಪುರಾಣಕ್ಕೆ ಹೋದರೆ ಒಂದೊಂದು ನಿಮಿಷ ನನಗೆಷ್ಟು ಲಾಸ್ ಗೊತ್ತಾ ಹೋದರೆ ಹಿಂಗೊಂತಿರ್ತಾನೆ. ಮೊದಲು ಶ್ರವಣ, ಮೊದಲ ಮೆಟ್ಲು, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. 9 ಮೆಟ್ಲು ಹತ್ತಿದ್ರಿ ಗೂಡು, ಮೋಕ್ಷ ಅನ್ನುವ ಪರ್ಮನೆಂಟ್ ಗೂಡು ನಿಮಗೆ ಸಿಗುತ್ತೆ. ಮಾಡು ಸಿಕ್ಕದಲ್ಲ, ಈ ಜೀವನದಲ್ಲಿ ಮೆಟ್ಲೇ ಸಿಗಲಿಲ್ಲ ನಿಮಗೆ, ಶ್ರವಣನೇ ಮಾಡಲಿಲ್ಲ, ಉದ್ಧಾರ ಹೇಗಾಗ್ತೀರಿ? ಹಾಳಾಗಿ ಬಿದ್ದುಬಿಡ್ತೀರಿ. ಆತ್ಮ ಸಂಭಾವಿತ ಸ್ತಬ್ಧ ಧನಮಾನ ಮದಾನ್ವಿತ ಯಜಂತೆ ನಾಮ ಯಜ್ಞೈತೆ ದಂಬೇನ ವಿಧಿಪೂರ್ವಕಂ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾ ಪರಂ ಮಮಾತ್ಮ ಪರದೇಹ ಪ್ರದ್ವಿಂಶೋಭ್ಯಸೂಯಕಾ. ಆತ್ಮ ಸಂಭಾವಿತ, ತನಗೆ ಸಮ ಯಾರು, ನಾನೇ ದೊಡ್ಡವ. ಓದ್ತಾ ಓದ್ತಾ ತಿಳಿತಾ ತಿಳಿತಾ ದುರ್ಬುದ್ಧಿ ಬಂದ್ಬಿಡುತ್ತ್ರಿ. ಚೆನ್ನಾಗಿ ಓದ್ಬಿಟ್ರೆ ಅದೇ ಒಂದು ಜಂಬ. ಕೆಲವರು ಒಂದು 10 ವರ್ಷ ಪಾಠ ಪ್ರವಚನಕ್ಕೆ ಹೋಗ್ಬಿಟ್ರೆ ಜೈತೀರ್ಥರಿಗೆ ಪಾಠ ಹೇಳ್ಕೊಡ್ತೀವೇನೋ ಅನ್ನೋ ಸ್ಟೈಲಲ್ಲಿ ಕೂತಿರ್ತಾರೆ. ವಿನಯೋ ಹಿ ಭೂಷಯತಿ ಸರ್ವರಸಂ. ನಮ್ಮ ಹಿರಿಯರನ್ನೆಲ್ಲ ನೋಡಬೇಕು. ನಮ್ಮ ಪ್ರಾತಸ್ಮರಣೀಯರಾದ ಪೇಜಾವರ ಸ್ವಾಮಿಗಳು ದೊಡ್ಡವರು, ಒಂದು ಮಗು, ಒಂದು ಸಣ್ಣ ಹುಡುಗ ಏನು ಹೇಳಿದ್ರು ಕೂಡ ಎಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದರು. ಏನು ಹೇಳಿದೆ ಅಂತ ಮತ್ತೊಮ್ಮೆ ಕೇಳೋರು. ಆ ಕೇಳುವ ದೊಡ್ಡ ಗುಣ. ಅವರು ಹೇಳಲಾರ್ದು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೊಸದೇನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಏನೋ ಹೇಳ್ತಾ ಇದ್ದಾನೆ, ಏನೋ ಇದೆ, ಏನೋ ಕೇಳಬೇಕೇನೋ ತಿಳ್ಕೊಳ್ಬೇಕು. ಆ ವಿನಯ ಅದು ಎಲ್ಲರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ದೊಡ್ಡ ರಸ. ನೀವು ಚೆನ್ನಾಗಿ ಓದಿದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ? ಆ ವಿನಯ ನೋಡಿ ಕಲಿಬೇಕಂತ. ಅದು ಆತ್ಮ ಸಂಭಾವಿತರಾಗ್ತೀವಿ. ನಮಗೆ ಸಮ ಯಾರು ಬಂದುಬಿಡುತ್ತೆ, ಅವಿನಯ ಬರುತ್ತೆ, ಸ್ತಬ್ಧರಾಗ್ತೀವಿ. ಯಾರು ದೊಡ್ಡವ್ರು ಮಾತಾಡಿಸಿದ್ರು ಹಿಂಗೆ ನಿಂತಿರೋದು, ಮಾತಾಡ. ಕೆಲವರು ನಮಸ್ಕಾರ ಹಿಂಗಂತಾರೆ, ಹುಬ್ಬು ಹಾರಿಸೋದು. ಏನು ಮಾತಾಡಲ್ಲ ರೀ, ನಮಸ್ಕಾರ ಮಾಡಿದ್ರೆ ಮಾತಾಡಬೇಕು, ಆಶೀರ್ವಾದ ಮಾಡಬೇಕು, ಇಲ್ಲ ದೇವರ ಸ್ಮರಣೆ ಮಾಡಬೇಕು. ಏನಿಲ್ಲ ಹಾಂ ಹಿಂಗೆ ಅಂದ್ಕೊಂಡು ಹೋಗ್ತಿರ್ತಾರೆ. ದೇವರ ಸ್ಮರಣೆ ಇಲ್ಲದವನಿಗೆ ನಮಸ್ಕಾರ ಮಾಡಿದರೆ ಹೆಣ ಮುಟ್ಟಿದ್ರೆ ಏನು ಪಾಪ ಬಂದಿತ್ತೋ, ಎಷ್ಟು ಅಶುಚಿ ಆಗುತ್ತೋ ಅಷ್ಟು ಅಶುಚಿ ಅಂತ. ಮಾಡುವವನಿಗೆ ಮಾಡಿಸಿಕೊಳ್ಳುವ ಇಬ್ಬರಿಗೂ ಕೂಡ ಭಗವತ್ ಪ್ರಜ್ಞೆ ಜಾಗೃತವಾಗಿರಬೇಕು. ಇಲ್ಲ ಅಂತ ಆದರೆ ನಮಸ್ಕಾರಕ್ಕೆ ಬೆಲೆ ಇಲ್ಲ. ಸ್ತಬ್ಧರಾಗಿಬಿಡ್ತಾರೆ, ಅವಿನೀತರಾಗ್ತಾರೆ. ಐಶ್ವರ್ಯ, ಅದರದ್ದು ಗರ್ವ, ಅದರದ್ದು ದರ್ಪ, ಅದರಿಂದ ಅಹಂಕಾರ, ಬಲ, ಕಾಮ, ಕ್ರೋಧ ಇವುಗಳನ್ನೇ ಆಶ್ರಯ ಮಾಡಿಕೊಂಡು ಕೆಲವ್ರಿಗೆ ಈ ಥರ ಜಂಬ ಬರುತ್ತೆ. ನಾನು ಈ ಕೆಲಸ ಮಾಡ್ತಾ ಇದ್ದೇನೆ, ಅದು ಯಾರು ಏನು ಮಾಡ್ತಾರೆ ನೋಡೇ ಬಿಡ್ತೀನಿ, ಅದು ಹೇಗೆ ನಿಲ್ಲಿಸ್ತಾರೆ ನೋಡೇ ಬಿಡ್ತೀನಿ. ಎಲ್ಲರಲ್ಲೂ ದೇವರಿರೋದಾದರೆ ಅವನೇನು ಮಾಡ್ತಾನೆ ಮಾಡಲಿ ನೋಡೇ ಬಿಡ್ತೀನಿ. ಈ ಹಿರಣ್ಯಕಶಿಪು ಸಾಯೋ ಕಾಲಕ್ಕೆ ಹೀಗಂದಿದ್ದು. ಎಲ್ಲ ಕಡೆ ದೇವರಿರೋದಾದರೆ ನಮ್ಮ ಮನೇಲಿ ಯಾಕಿಲ್ಲ, ಇದ್ರೂ ಈಚೆಗೆ ಬರಲಿ ನೋಡ್ಕೋತೀನಿ ಅಂಥೇಳಿ ಒದ್ದಿದ್ದು. ಅದಕ್ಕೆ ದೇವರು ಕಂಬದಿಂದ ಬಂದು ಅವನನ್ನು ಸಂಹಾರನೇ ಮಾಡಿಬಿಟ್ಟು, ವಿಧಿಗೆ ಶಾಸ್ತ್ರಕ್ಕೆ ವಿರುದ್ಧವಾದ ಬೇರೆ ಬೇರೆ ಕ್ರಮದ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು. ಭಗವಂತ ಎಷ್ಟು ಸಿಟ್ಟಾಗಿ ಹೇಳ್ತಾನೆ ನೋಡಿ. ಯಾರು ನನ್ನನ್ನು ದ್ವೇಷ ಮಾಡ್ತಾ ಇದ್ದಾರೆ ಅಂತಹ ಅಯೋಗ್ಯರಾದ ಮನುಷ್ಯರನ್ನು ಮತ್ತೆ ಮತ್ತೆ ಈ ಸಂಸಾರಕ್ಕೆ ಹಾಕ್ತೇನೆ, ಕೆಟ್ಟ ಕೆಟ್ಟ ಆಸುರ ಜನ್ಮವನ್ನು ಕೊಡ್ತೇನೆ. ಆಸುರೀಂ ಯೋನಿಮಾಪನ್ನ ಮೂಢಾಹ ಜನ್ಮನಿ ಜನ್ಮನಿ. ಪ್ರತಿ ಜನ್ಮದಲ್ಲಿಯೂ ನನ್ನ ಜ್ಞಾನ ಅವರಿಗೆ ಸಿಗಬಾರ್ದು, ಹಾಗೆ ಮಾಡ್ತೇನೆ ಅಂತ. ದೇವರೇನಾರು ಹೀಗೆ ನಮ್ಮ ಮೇಲೆ ಜಿದ್ದಿಟ್ಬಿಟ್ರೆ ನಮ್ಮ ಕಥೆ ಏನ್ರಿ? ಯಾವಾಗಲೂ ವಿನಯದಿಂದ ಭಗವಂತ ಕಂಡಾಗೆಲ್ಲ ಬಗ್ಗುವ ಬಾಗುವ. ಭಗವಂತನ ಭಕ್ತರು ಕಂಡಾಗ ಭಗವಂತನಿಗೆ ಹೇಗೋ ಹಾಗೆ ಭಗವಂತನ ಭಕ್ತರಿಗೂ ಬಗ್ಗುವ ಬಾಗುವ ವಿನಯದ ಬುದ್ಧಿ ಇತ್ತು ಅಂತಾದರೆ ಇವತ್ತಲ್ಲ ನಾಳೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಇವತ್ತಲ್ಲ ನಾಳೆ ಅವನ್ನ ರಿಪೇರಿ ಮಾಡಿ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ. ಯಾರಿಗೆ ಈ ದುರಹಂಕಾರ ದರ್ಪ ಇದೆ
ಅವನು ಎಂದೂ ಬಿಡಲ್ಲ. ಮಮ ಅಪ್ರಾಪ್ಯ ಇವ ಕೊಂತೆಯ ತಥೋ ಯಾಂತಿ ಅಧಮಾಂಗತಿಂ. ಎಷ್ಟು ಜನ್ಮ ತಳೆದರೂ ಕೂಡ ಎಂದೆಂದಿಗೂ ನನ್ನನ್ನು ಹೊಂದದೆ ನಿತ್ಯವಾದ ನರಕವನ್ನೇ ಹೊಂತಾರೆ. ಇಂಥ ನರಕಕ್ಕೆ ಮೂರು ಬಾಗಿಲು ಅಂತಾನೆ. ಈ 3 ಬಾಗಿಲು ಹುಷಾರಾಗಿರ್ರಿ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. 3 ಬಾಗಿಲಂತೆ. ಇದು 3 ಇತ್ತು ಅಂದರೆ ನಾನಾ ಸ್ಟಾಪ್ ಇಲ್ಲ, ನಾನ್ ಸ್ಟಾಪ್ ನರಕ ಕೊಟ್ಟು ಹೋಗ್ತೀರಿ. ಯಾವುದದು? ಒಂದು ಕಾಮ, ಮತ್ತೊಂದು ಕ್ರೋಧ, ಇನ್ನೊಂದು ಲೋಭ. ಇದು ನರಕದ ಸಾಧನ. 3 ಇಲ್ಲದವರಿಗೆ ಹೆಸರೇ ಅತ್ರಿ. ಋಷಿಗಳ ಕಥೆ ಕೇಳಿದಿರಿ, ಭಾಗವತದಲ್ಲಿ ಬರುತ್ತೆ. ದತ್ತಾತ್ರೇಯ ಭಗವಂತನ ಅವತಾರ, ಅವನ ತಂದೆ ಅತ್ರಿ, ಹೆಂಡತಿ ಅನಸೂಯ, ಅನಸೂಯೆಯ ಗಂಡ ಅತ್ರಿ. ನತ್ರಿ ಅತ್ರಿ. ಅವರಲ್ಲಿ 3 ಇರಲಿಲ್ಲಂತೆ. ಯಾವುದಿರಲಿಲ್ಲ? ಕಾಮ ಇರಲಿಲ್ಲ, ಕ್ರೋಧ ಇರಲಿಲ್ಲ, ಲೋಭ ಇರಲಿಲ್ಲ. ಆಚಾರ್ಯ, ಈ ಕಾಮಕ್ರೋಧ ಲೋಭ 6 ಅಲ್ವಾ ಅಂತ ಕೆಲವರು. ಯಾಕೆ ಕೃಷ್ಣ 3 ಹೇಳಿದ್ದಾನೆ? ಅದೇನೆಂದರೆ 3ಕ್ಕೆ 3 ಫ್ರೀ ರೀ. ನಿಮಗೆಲ್ಲ ಫ್ರೀ ಬೇಕಲ್ವಾ? ಈ ಫ್ರೀ ಇರೋದ್ರಿಂದಲೇ ಅರ್ಧ ಜನ ಜಾಸ್ತಿ ರೀ. ಎಲ್ಲ ಕಡೆ ಫ್ರೀ 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 ಅಂದರೆ ಮೋಸ ಅಂತ ಅರ್ಥ. ಆದರೆ ಈ ಕಾಮಕ್ರೋಧ ಲೋಭಗಳಿದೆಯಲ್ಲ, ಇದು ಬೈ 1 ಗೆಟ್ 1 ಇದ್ದಾಗ 3 ತೊಗೊಂಡ್ಬಿಟ್ರೆ 3 ಅವಾಗವೇ ಮನೆಗೆ ಬಂದುಬಿಡುತ್ತೆ. ಅದರಿಂದ ಈ 3 ಬಾಗಿಲು ಕ್ಲೋಸ್ ಮಾಡಿಕೊಂಡ್ರೆ ಇನ್ನು 3 ಬರಲ್ಲ. ಹಾಗಾದರೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕಾಮದ ಬಗ್ಗೆ, ಕ್ರೋಧದ ಬಗ್ಗೆ, ಲೋಭದ ಬಗ್ಗೆ ಬಯಸಬೇಡಿ. ಏನನ್ನೂ ಬಯಸಬೇಡಿ. ಕೊಟ್ಟದ್ದನ್ನು ಭಗವತ್ ಪ್ರಸಾದ ಅಂತ ಭಕ್ತಿಯಿಂದ ಸ್ವೀಕಾರ ಮಾಡಿ. ದೇವರು ಕೊಟ್ಟರೆ ಬಿಡಬೇಡಿ, ಕೊಡದೇ ಇದ್ದರೆ ದೇವರನ್ನು ಕಾಡಬೇಡಿ. ಅದು ಕೊಡು, ಇದು ಕೊಡು, ಇದು ಕೊಡು ಕೇಳಬೇಡಿ. ದೇವರು ಕೊಟ್ಟಾಗ ನಂದು ಅನ್ನುವ ಲೋಭ ಮಾಡಬೇಡಿ. ನಿಂದು ತ್ಯಾಗ ಮಾಡಿ. ಕೃಷ್ಣ ಕೃಷ್ಣಾರ್ಪಣ ತ್ಯಾಗ ಮಾಡಿ. ನೀವು ನೋಡಿ, ಭೋಗಕ್ಕಿಂತಲೂ ತ್ಯಾಗದಲ್ಲಿ ಬಹಳ ಸಂತೋಷ ಇದೆ. ತಿಂದಾಗ ಏನಟ್ಟು ಸಂತೋಷ ಆಗಲ್ಲ ರೀ. ಕೊಟ್ಟಾಗ ಆಗುವ ಸಂತೋಷ ತಿಂದಾಗ ಆಗಲ್ಲ. ಭೋಗಕ್ಕೆ ರೋಗ ಫ್ರೀ, ತ್ಯಾಗಕ್ಕೆ ಈ ಎಲ್ಲ ಯೋಗ ಫ್ರೀ. ತ್ಯಾಗ ಬೇಕು. ಭಾಗವತದಲ್ಲಿಯೂ ಕೃಷ್ಣ ಪರಮಾತ್ಮ ತಾನು ಹೇಳುವಾಗ ನನ್ನನ್ನು ಹೊಂದಬೇಕಾದ್ರೆ ತ್ಯಾಗ ಮುಖ್ಯ ಅಂತಾನೆ. ಉದ್ಧವ ಗೀತೆಯಲ್ಲಿ ಉದ್ಧವರಿಗೆ ಹೇಳ್ತಾನೆ, ನನ್ನನ್ನು ಹೊಂದಬೇಕು ಮನುಷ್ಯ ಅಂದರೆ ಜೀವನದಲ್ಲಿ ತ್ಯಾಗ ಬುದ್ಧಿ ಬೇಕು. ಭೋಗ ಬುದ್ಧಿ ಇರಬಾರ್ದು, ಲೋಭದ ಬುದ್ಧಿ ಇರಬಾರ್ದು, ಕ್ರೋಧ ಬುದ್ಧಿ ಇರಬಾರ್ದು. ಆದ್ದರಿಂದ ತಸ್ಮಾದ್ ಏತತ್ರಯಂ ತ್ಯಜೇತ್. ನರಕದ 3 ಬಾಗಿಲು, ನರಕವನ್ನು ಹೊಂದಿಸುವಂಥ ಈ ಸಾಧನಗಳನ್ನು ಜೀವನದಲ್ಲಿ ಪ್ರಯತ್ನಪೂರ್ವಕವಾಗಿ ಬಿಡೋದನ್ನು ಕಲಿಬೇಕು. ಏತೈಹಿ ವಿನಿರ್ಮುಕ್ತ ಕೌಂತೆಯ ತಮೋದ್ವಾರೈಹಿ ಸ್ತ್ರಿಭಿರ್ನರಃ ಆಚರೇತ್ ಆತ್ಮನಶ್ರೇಯ ತಥೋ ಯಾಂತಿ ಪರಾಗತಿಂ. ಹೇ ಅರ್ಜುನ, ನರಕಕ್ಕೆ ಕಾರಣವಾದಂತಹ ಕಾಮಕ್ರೋಧ ಲೋಭ ಅನ್ನುವ ಈ 3ರಿಂದ ಯಾರು ಮುಕ್ತನಾಗಿದ್ದಾನೆ ಅವನು ಮಾತ್ರ ಪುರುಷಾರ್ಥ ಸಾಧನೆಯನ್ನು ಮಾಡಿಕೊಳ್ತಾನೆ. ಪುರುಷಾರ್ಥ ಸಾಧನೆ ಅಂದ್ರೇ ಹುಟ್ಟು ಸಾವಿನಿಂದ ಬಿಡುಗಡೆಯ ರೂಪವಾದ ನಿತ್ಯ ನಿರಂತರದಲ್ಲಿ ಆನಂದವನ್ನು ಅನುಭವಿಸುವಂಥದ್ದು ಮೋಕ್ಷ. ಇದನ್ನು ಪಡಿತಾನೆ. ಯಹ ಶಾಸ್ತ್ರವಿಧಿಮುತ್ಸರ್ಜ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಕೆಲವರು ಮಾಡ್ತಾರೆ, ಅದಕ್ಕೊಂದು ವಿಧಿ ಇಲ್ಲ, ನಿಯಮ ಇಲ್ಲ, ಏನೋ ಮಾಡ್ತಾರೆ, ದಾನ ಅಂತ ಮಾಡ್ತಾರೆ. ಕೆಲವರು ಈ ತಂದೆ ತಾಯಿಗಳು ವೈದಿಕ ಬಂದಾಗ ಶ್ರಾದ್ದ ಮಾಡಲ್ಲ. ನಂಗೆ ಅದ್ರಲ್ಲಿ ನಂಬಿಕೆ ಇಲ್ಲ ಆಚಾರ್ಯ, ನಾನು ಪೂರ್ ಫೀಡಿಂಗ್ ಅಂತ ಹೇಳ್ಬಿಟ್ಟು ಬಡವರಿಗೆ ಕೊಡ್ತೇನೆ. ಮಾಡು, ಅದನ್ನು ಬೇಡ ಅನ್ನಲಿಲ್ಲ. ಆದರೆ ಯಾವುದು ಹೇಗೆ ಮಾಡಬೇಕು, ಏನು ಕ್ರಮ ಮಾಡಬೇಕು, ಶಾಸ್ತ್ರ ಏನು ಹೇಳಿದೆ ಅಂತ ತಿಳ್ಕೊಂಡು ಮಾಡಬೇಕ್ರಿ. ನಿಮ್ಮ ಮನಸ್ಸಿಗೆ ಬಂದದ್ದೇ ಮಾಡೋದಲ್ಲ. ಯಾರು ಶಾಸ್ತ್ರದ ಮಾತನ್ನು ಮೀರಿ ಮನಸ್ಸಿಗೆ ತೋಚಿದ ಹಾಗೆ ಮಾಡ್ತಾ ನಾ ಮಾಡಿದ್ದೇ ಧರ್ಮ, ನಾ ಹೇಳಿದ್ದೇ ಸರಿ, ನಾ ತಿಳಿದದ್ದೇ ಸರಿ ಅಂತ ತಿಳ್ಕೊಂಡಿರ್ತಾರೆ, ಅವರು ಎಂದೂ ಕೂಡ ಪುರುಷಾರ್ಥ ಸಾಧನೆಗೆ ಮೋಕ್ಷಕ್ಕೆ ಉಪಾಯವಾದಂತಹ ಈ ದೈವಿ ಸಂಪತ್ತು ಅಂತ ಮೊದಲು ಏನು ಹೇಳಿದೆ, ಅಭಯಂ ಸತ್ವ ಸಂಶುದ್ಧಿ, ಇವೇ ಮೊದಲಾದದ್ದನ್ನು ಜೀವನದಲ್ಲಿ ಅವನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದೈವಿ ಸಂಪತ್ತು ಹೊಂದಬೇಕು ಅಂತ ನಿಮಗೆ ಆಸೆ ಇದ್ದರೆ ನೀವೇನು ಬೇಡಿ, ಶಾಸ್ತ್ರದಲ್ಲಿ ಹೇಳಿದ್ದನ್ನು
ಭಗವಂತ ಹೇಳಿದ್ದಾನೆ, ಭಗವಂತನ ಪ್ರೀತಿಗೋಸ್ಕರವಾಗಿ ಭಗವಂತನ ಪ್ರೇರಣೆಯಿಂದ ಭಗವಂತನೇ ಒಳಗೆ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾ ಹೋಗಿ ನಿಮ್ಮಲ್ಲಿ ಒಂದೇ ಗುಣಗಳು ಬಂದು ಸೇರ್ಲಿಕ್ಕೆ ಶುರುವಾಗುತ್ತೆ. ಆ ಗುಣಗಳೇ ದೈವಿ ಸಂಪತ್ ಗುಣಗಳು. ಆದ್ದರಿಂದ ಮೋಕ್ಷವನ್ನು ಪಡಿಬೇಕು ಅಂತಾದರೆ ಶಾಸ್ತ್ರ ಪ್ರಮಾಣ ಇಟ್ಕೊಂಡು ಸತ್ಕರ್ಮದ ಆಚರಣೆ ಮಾಡಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದ್ದರಿಂದ ಇದು ಕಾರ್ಯ, ಇದು ಮಾಡಬೇಕಾದ್ದು, ಇದು ಮಾಡಬಾರ್ದು, ಇದು ಸರಿ, ಇದು ತಪ್ಪು, ಇದು ಹೀಗೆ, ಇದು ಹೀಗಲ್ಲ, ಹೀಗೆ ಮಾಡಿದ್ರೆ ಒಳ್ಳೆಯದಲ್ಲ, ಹೀಗೆ ಮಾಡಿದ್ರೆ ಒಳ್ಳೆಯದು, ಇದಕ್ಕೆಲ್ಲ ಮೂಲ ಯಾವುದು? ಶಾಸ್ತ್ರದ ವ್ಯವಸ್ಥೆ. ಶಾಸ್ತ್ರವೇ ಆಧಾರ. ವಿವೇಕಿಯಾದವ ಅವನು ಶಾಸ್ತ್ರವನ್ನು ನೋಡಬೇಕು. ನಮ್ಮ ಪರಮ ಪೂಜ್ಯ ಕೃಷ್ಣಾಪುರದ ಸ್ವಾಮಿಗಳು ಏನೇ ಒಂದು ಕರ್ಮ ಮಾಡಬೇಕಾದ್ರೆ ಶಾಸ್ತ್ರದಲ್ಲಿ ಹೇಳಿದೆಯಾ, ಹೀಗೆ ಮಾಡಿದಾರಾ, ದೊಡ್ಡವ್ರು ಮಾಡಿದಾರಾ, ತಾವಂತ ಯಾವುದು ಸ್ವತಃ ಮಾಡೋಕ್ಕೆ ಹೋಗಲ್ಲ. ಹಿಂದೆ ಮಾಡಿದ್ದಾರಾ, ಶಾಸ್ತ್ರದಲ್ಲಿ ಹೇಳಿದೆಯಾ, ಹಾಗಾದ್ರೆ ಮಾಡ್ತೀನಿ ಅಂತಾರೆ. ಅದು ಕ್ರಮ. ಜ್ಞಾನಿಯಾದವ ಶಾಸ್ತ್ರವನ್ನು ಆಧಾರವಾಗಿಟ್ಕೊಂಡು ಇದು ಸರಿ, ಇದು ತಪ್ಪು, ಇದು ಮಾಡಬೇಕು, ಇದು ಮಾಡಬಾರ್ದು ನಿರ್ಧಾರ ಮಾಡ್ತಾನೆ. ಶಾಸ್ತ್ರದ ಆಧಾರ ಇಟ್ಕೊಂಡು ನೀನು ಕ್ರಮವಾಗಿ ನಡೆದದ್ದೇ ಆದರೆ, ಸನ್ಮಾರ್ಗದಲ್ಲಿ ನಡೆದದ್ದೇ ಆದರೆ ನಿನ್ನಲ್ಲಿ ಈ ದೈವಿ ಸಂಪತ್ತು ತಾನೇ ಒಗ್ಗೂಡತ್ತೆ. ಹಾಗಾಗಿ ನೀನು ಅರ್ಜುನ ಯುದ್ಧ ಮಾಡಲ್ಲ, ಮಾಡ್ತೀನಿ, ಮಾಡಬೇಕೋ ಬೇಡವೋ, ಇದಕ್ಕೆಲ್ಲ ಶಾಸ್ತ್ರ ಆಧಾರ. ಏನು ಮಾಡಬೇಕು? ಈಗ ನೀನು ಕಾಡಿಗೆ ಹೋಗಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಇರ್ತೀನಿ ಇಂತ್ಯ, ಬೇಡ, ರಾಜ್ಯ ಬೇಡ, ಯುದ್ಧ ಬೇಡ, ಈ ಬೇಕು ಬೇಡ ನಿರ್ಧಾರ ಮಾಡುವವ ನೀನಲ್ಲ, ಶಾಸ್ತ್ರ. ಈ ಸಂಧ್ಯಾವನೆ ಗಿಂಧ್ಯಾವನೆ ಅದೆಲ್ಲ ಮಾಡ್ಬೇಕಂತ ಏನಿಲ್ಲ ಆಚಾರ, ಸುಮ್ಮನೆ ದೇವ್ರ ಕೈ ಮುಗಿದ್ರೆ ಸಾಕು. ಅಲ್ಲ, ನೀವು ಹೇಳಿದ್ದಲ್ಲ, ಶಾಸ್ತ್ರ ಮುಖ್ಯ. ಏನು ಹೇಳಿದೆ ಅದನ್ನು ನೋಡ್ಕೊಂಡು ಮಾಡು. ನಿನ್ನ ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾದ ವೃತ್ತಿಯನ್ನು ಭಗವಂತನ ಆರಾಧನಾ ರೂಪವಾಗಿ ಪ್ರಾಮಾಣಿಕವಾಗಿ ಪರಮಾತ್ಮ ಪ್ರೀತನಾಗಲಿ ಅಂತ ಮಾಡಿ ಅರ್ಪಣೆ ಮಾಡೋದಿದೆಯಲ್ಲ, ಅದೇ ಬಹಳ ಮುಖ್ಯ. ಅದನ್ನು ನೀನು ಮಾಡು, ನನ್ನ ಅನುಗ್ರಹವನ್ನು ನೀನು ಸಂಪಾದನೆ ಮಾಡ್ತೀಯ ಅಂತ ಭಗವಂತ ಹೀಗೆ ಈ ಒಂದು ಅಧ್ಯಾಯದಲ್ಲಿ ತಾನು ತಿಳಿಸ್ಕೊಡ್ತಾ ಮುಂದೆ ಅರ್ಜುನ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಶ್ರೀ ಅರ್ಜುನೋವಾಚ ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧೆಯ ಅನ್ವಿತಾಃ ತೇಷಾಂ ನಿಷ್ಠಾತುಕ ಕೃಷ್ಣ ಸತ್ವಮಾಹೋರಜಸ್ತಮಃ. ಕೆಲವರು ಹೀಗೆ ಅರ್ಜುನಂಗೆ ಒಂದು ಪ್ರಶ್ನೆ ಬಂತು, ಕೃಷ್ಣನ್ ಕೇಳ್ತಾ ಇದ್ದಾನೆ. ಕೆಲವರು ಹೋಮ ಹವನ ಸ್ನಾನ ಜಪ ತಪ ಪೂಜಾ ಎಲ್ಲ ಮಾಡ್ತಾರ್ರಿ, ತುಂಬ ಶ್ರದ್ಧೆ, ದೇವರಲ್ಲಿ ಭಾರಿ ಶ್ರದ್ಧೆ. ಆದರೆ ಅವರಿಗೆ ಹೇಗೆ ಮಾಡಬೇಕು ಗೊತ್ತಿಲ್ಲ, ಶಾಸ್ತ್ರದಲ್ಲಿ ಇದರ ಬಗ್ಗೆ ಏನು ಹೇಳಿದೆ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾರೆ. ಅವರೂ ಮಾಡ್ತಾರೆ. ಬೆಳಗಿನ ಜಾವ 4:00 ಸ್ನಾನ ಮಾಡ್ತಾರ್ರಿ, ಏನು ಕೂಗಿ ಕಿರ್ಚಿ ಎಲ್ಲ ಮಾಡ್ತಾರ್ರಿ, ಭಾರಿ ಭಕ್ತಿಯಿಂದ ಮಾಡ್ತಾರ್ರಿ. ಆದರೆ ಸ್ನಾನ ಮಾಡುವಾಗ ಹೇಗೆ ಮಾಡಬೇಕು ಗೊತ್ತಿಲ್ಲ, ಶಾಸ್ತ್ರ ವಿಧಿಯನ್ನು ಬಿಟ್ಟು ಮಾಡ್ತಾರೆ. ಕ್ರಮ ಇದೆ. ಸುಮ್ಮನೆ ಸ್ನಾನ ಮಾಡೋದು, ಒಂದು ದಬ ಬಕೆಟೆಲ್ಲ ನೀರು ಹುಯ್ಕೊಂಡು ಎಲ್ಲ ಹಿಂದೆಲ್ಲ ಈ ಬಕೆಟಲ್ಲಿರೋ ನೀರು ಹುಯ್ಕೊಳ್ಳೋರು ತಮಗೆ ಇವಾಗೆಲ್ಲದೆಲ್ಲ ಹೋಯ್ತು ರೀ. ಆ ಬಕೆಟ್ ಒಳಗೆ ಮಲ್ಕೊಂಡ್ಬಿಡೋದು, ಲೇಟಾಗತ್ತಲ್ಲ ಒಂದೊಂದೇ ತಮಗೆ ಹುಯ್ಕೊಳ್ಳೋಕ್ಕೆ, ಮಲಗೋದು ಎದ್ದು ಬರ್ತಾ ಇರೋದು. ಇದರಲ್ಲಿ ಏನು ಚಿಂತನೆ ಇದೆ ರೀ? ಶಾಸ್ತ್ರದ ವಿಧಿಯ ಇದು ಸ್ನಾನವ? ಅರ್ಥ ಏನು ಗೊತ್ತಾ? ನಿಮ್ಮ ದೇವ್ರ ಪೂಜೆ ಅಲ್ಲ, ದೇವರ ಪೂಜೆಯೇ ದೇವರ ಪೂಜೆ ಅಲ್ಲ. ನೀವು ಸ್ನಾನ ಮಾಡೋದು ದೇವ್ರ ಪೂಜೆ ಆಗಬೇಕಂತ. ಅದು ಹೇಗೆ ಆಚಾರ? ನೀವು ಸ್ನಾನ ಮಾಡುವಾಗ ಒಳಗಿರುವ ಭಗವಂತ, ಅಂತರ್ಯಾಮಿಯಾದ ಭಗವಂತ, ಬಿಂಬರೂಪಿಯಾದ ಭಗವಂತ, ಇದು ನಿನಗೆ ಅಭಿಷೇಕ. ಸ್ನಾನ ಅಂತ ಮಾಡಿದ್ರೆ ಮೈ ಮೇಲಿನ ಕೊಳೆ ಹೋಗುತ್ತೆ, ದೇವರಿಗೆ ಅಭಿಷೇಕ ಅಂತ ಮಾಡಿದ್ರೆ ಮನಸ್ಸಿನ ಒಳಗಿನ ಕೊಳೆ ಹೋಗುತ್ತೆ. ದೇವರಿಗೆ ಅಭಿಷೇಕ ಅಂತ ಮಾಡೋದು ಶಾಸ್ತ್ರದ ವಿಧಿ. ಆ ವಿಧಿಯಲ್ಲಿ ಹೇಗೆ ನೋಡ್ಕೊಂಡು ಮಾಡಬೇಕು. ಕೆಲವರು ತುಂಬ ಶ್ರದ್ಧೆ, 4:00 ಹೇಳ್ತಾರೆ, ಬೀದಿ ನೀರೋ ಬೋರ್ವೆಲ್ ನೀರೋ ಏನು ಹುಯ್ಕೊಂಡು ಬಿಡ್ತಾರೆ, ಚಳಿಲಿ ಗಡಗಡ ನೀರು ಒದ್ದಾಡ್ತಾರ್ರಿ. ಅವ್ರದ್ದೆಲ್ಲ ಏನು ಗತಿ? ಅವ್ರಿಗೆಲ್ಲ ಏನು ಮೋಕ್ಷ ಇದೆಯಾ ಇಲ್ವಾ? ಅರ್ಜುನನಿಗೆ ಇವತ್ತಿನ ಪ್ರಾಬ್ಲಮ್ ಅವತ್ತೇ ಗೊತ್ತಾಯಿತು. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಕೇಳ್ತಾ ಇದ್ದಾನೆ. ಕರ್ಮ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ, ಆದರೆ ಶಾಸ್ತ್ರ ಕ್ರಮಕ್ಕೆ ಅನುಗುಣವಾಗಿ ಮಾಡಲ್ಲ. ಅವರಿಗೆ ಶಾಸ್ತ್ರ ಗೊತ್ತಿಲ್ಲ.
ದೇವರಲ್ಲಿ ಭಕ್ತಿ ಮಾಡ್ತಾರೆ, ಕೃಷ್ಣನಲ್ಲಿ ಭಕ್ತಿ. ಕೆಲವರು ಕಣ್ಣು ಮುಚ್ಕೊಂಡು ಪ್ರದಕ್ಷಿಣೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಕೆಳಗೆ ನಮಸ್ಕಾರ ಮಾಡಿದವ್ರನ್ನೂ ನೋಡಲ್ಲ, ಅವ್ರನ್ನ ತುಳ್ಕೊಂಡೇ ಹೊಟ್ಟೋಗ್ಬಿಡ್ತಾರೆ. ನಮಸ್ಕಾರ ಮಾಡಬೇಕ್ರಿ, ಕಣ್ಣು ಮುಚ್ಕೊಂಡು ಹೋಗಿ ಗೋಡೆಗೆ ಡ್ಯಾಶ್ ಹೊಡೆದು. ಯಾರು ಹೇಳಿದಾರ್ರೀ? ಉರಷ ಶಿರಸ ದೃಷ್ಟ್ಯ. ನಮಸ್ಕಾರ ಮಾಡುವಾಗ ದೃಷ್ಟ್ಯ, ದೇವರನ್ನು ನೋಡ್ತಾ ಮಾಡಿ. ನಿಮಗೆ ಜನನೇ ಕಾಣಲ್ಲ ಅಂತಾದರೆ ಜನಾರ್ದನ ಎಲ್ಲಿಂದ ಕಾಣ್ತಾನ್ರಿ? ಈ ಪ್ರದಕ್ಷಿಣೆ ಕೆಲವರು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ಜನನೇ ಅವ್ರಿಗೆ ಡ್ಯಾಶ್ ಹೊಡೆದು ಇವ್ರ ಮೇಲೆ ಬಿದ್ದು, ವಯಸ್ಸಾದವ್ರು ಯಾರು ನಿಂತಿರೋ ಅವ್ರನ್ನ ತಬ್ಬಿ ಮುಂದೆ ಹೋಗಿ ಒಳ್ಳೆ ವೀರ ವೈಷ್ಣವರು ದೇವರನ್ನ ಮೊದಲು ದರ್ಶನ ಮಾಡಬೇಕು. ಏನೆಲ್ಲ ಮಾಡ್ತಾರ್ರಿ? ಶಾಸ್ತ್ರದಲ್ಲಿ ಹೀಗೆ ಹೇಳಿದೆಯಾ? ಏನು ಶಾಸ್ತ್ರ? ಹೇಗೆ ನಮಸ್ಕಾರ, ಹೇಗೆ ಪ್ರದಕ್ಷಿಣೆ, ಏನು ಗೊತ್ತಿದೆ ಅಲ್ವಾ? ಹೆಜ್ಜೆ ಮೇಲೂ ಒಂದು ಹೆಜ್ಜೆ ಇಡಬೇಕು. ಆಸನ್ನ ಪ್ರಸವ ನಾರಿ, ಇನ್ನೇನು ಪ್ರಸವ ಆಗುತ್ತೆ ಎನ್ನುವಾಗ ಹೆಣ್ಣು ಮಗಳು ಬಾರದ ಕೊಡವನ್ನು ಹೊತ್ತು ಹೇಗೆ ನಡಿಬೇಕು ಹಾಗೆ ನಡಿಬೇಕಂತೆ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ. ನಾವೆಲ್ಲ ಒಳ್ಳೆ ಪಿ ಟಿ ಉಷಾ ಅಕ್ಕ ಥರ ನಡೀತಿರ್ತು, ಬರ್ರಂತ ತಿರುಗಿ ಏನಾರು ಸ್ಕೂಟ್ರ್ ಇದ್ದರೆ ಅದರೊಳಗೆ 3 ಪ್ರದಕ್ಷಿಣೆ ಮಾಡಿ ಅಲ್ಲೇ ಒಂದು ಸತಿ ಬಿದ್ದು ಎದ್ರು ಎದ್ದು. ಇದು ಪ್ರದಕ್ಷಿಣೆನ ಭಕ್ತಿಯಿಂದ ಮಾಡ್ತಾರ್ರಿ. ಅವ್ರಿಗೇನಾಗುತ್ತೆ? ಏನಾಗುತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣ.